ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಒಂದು ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಈ ಜ್ಞಾನ ಪ್ರತಿಪಾದನಾ ಸ್ಥಳ ಬಹಳ ಶ್ರೇಷ್ಠವಾಗಿರುವಂಥದ್ದು, ಆವರಣ ದೋಷ ನಿವೃತ್ತಿ ಮಾಡಿಕೊಳ್ಳುವಂಥದ್ದು, ನಮ್ಮ ಸ್ವಸ್ವರೂಪದ ಜ್ಞಾನವನ್ನ ಆಗುವಂಥದ್ದು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಈ ಒಂದು ನಿಜಗುಣರ ಒಂದು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ, ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ ಮೂರನೆಯ ಒಂದು ಪದ್ಯದಲ್ಲಿ ಕೊನೆಯ ಒಂದೆರಡು ನುಡಿ ಹೇಳಬೇಕಾಗ್ತದೆ. ಬಹಳಷ್ಟು ಎಚ್ಚರಿಕೆ ಕೊಡ್ತಾರೆ. ಯಾಕಂದ್ರ ಮುಮುಕ್ಷಿಗಳಿಗೆ ಕೆಲವು ಸಂಶಯಗಳು ಬರ್ತಾವ. ಮೊದಲ ಈ ಜ್ಞಾನಕ್ಕೆ ಬರ್ಬೇಕಾದ್ರೂ ಕೂಡ ಜ್ಞಾನ ಹೆಂಗಾಗ್ತದ, ವೈರಾಗ್ಯದಿಂದ ಏನಾಗ್ತದ, ಉಪರತಿ ಮಾಡ್ಕೊಂಡಾಗ ಏನಾಗ್ತದ ಅನ್ನುವಂಥ ಒಂದು ಗೊಂದಲಗಳು ಇದ್ದಾಗ ಅದಕ್ಕೆ ಉತ್ತರ ಹೇಳ್ತಾ ಬರ್ತಾರ. ಅವರು ಏನ್ ಹೇಳ್ತಾರ, ಮೂರನೆಯ ಒಂದು ಪದ್ಯದಲ್ಲಿ, ಜ್ಞಾನ ವೈರಾಗ್ಯೋಪರತಿಗಳೆಂಬಿವನೇ ಸಂಧಾನಿಸುತ್ತಿರೆ ಭೋಗ ಮೋಕ್ಷ ವಾಂಛಿತರು. ಏನು ನಿನ್ನೆ ವಿಷಯಗಳು ಬಂದಿದಾವ. ಯಾಕಂದ್ರ ಜ್ಞಾನ ಮತ್ತೆ ವೈರಾಗ್ಯ ಉಪರತಿಗಳು ಇವುಗಳನ್ನ ಮಾಡುವಂಥವ್ರು ಏನೇನ್ ಫಲಗಳದಾವ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವರು. ಯಾಕಂತಂದ್ರ ಲೋಕಾಂತರ ಗತಿಗಳು ಪ್ರಾಪ್ತಿ, ಭೋಗದ ಗತಿಗಳು ಪ್ರಾಪ್ತಿ ಆಗ್ಬೇಕಾದ್ರ ಅಂತ ಒಂದು ಅಪೇಕ್ಷೆ ಉಳ್ಳಂಥವ್ರು ಏನ್ ಹೇಳ್ತಾರ, ವೈರಾಗ್ಯ ಉಪರತಿಗಳನ್ನ ಅಭ್ಯಾಸ ಮಾಡ್ಬೇಕಾಗ್ತದ ಅಂತ ಹೇಳ್ತಾರ ಅವರು. ಮತ್ತೆ ಜ್ಞಾನವನ್ನ ಪಡ್ಕೊಳ್ಬೇಕನ್ನುವಂಥವ್ರು ಏನ್ ಮಾಡ್ಬೇಕಂದ್ರೆ ಮೋಕ್ಷವನ್ನ ಪಡ್ಕೊಳ್ಳುವಂತ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕಾಗ್ತದೆ. ಆದ್ರೆ ನಾವು ವೈರಾಗ್ಯವನ್ನ ನಾನು ಪಡ್ಕೊಳ್ತೀನಿ ಅಥವಾ ಮಾಡ್ತೀನಿ, ಅಥವಾ ಉಪರತಿಯನ್ನ ಅಭ್ಯಾಸ ಮಾಡ್ತೀನಿ, ನನಗೆ ಮೋಕ್ಷ ಆಗ್ಲಂದ್ರೆ ಆಗಂಗಿಲ್ಲ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ವೈರಾಗ್ಯ ಮತ್ತೆ ಉಪರತಿ ಎರಡನ್ನ ನಾ ಮಾಡ್ಕೊಳ್ತಾ ಇದ್ದೀನಿ, ನಾನು ವೈರಾಗ್ಯವನ್ನ ತೊಟ್ಕೊಂಡಿದ್ದೀನಿ ಅಥವಾ ವೈರಾಗ್ಯ ಭಾವ ನನ್ನಲ್ಲಿ ಐತೆ, ಅಥವಾ ಉಪರತಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಅಂದು ಅಲ್ಲಿ ಮೋಕ್ಷವನ್ನ ಅಪೇಕ್ಷೆ ಮಾಡುವಂಗಿಲ್ಲ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ, ಅದಕ್ಕೆ ವೈರಾಗ್ಯ ಮತ್ತೆ ಉಪರತಿಯನ್ನ ಏನಾದ್ರೂ ಸಾಧನೆ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಮೋಕ್ಷ ಆಗಂಗಿಲ್ಲ. ನಾವ್ ಅರ್ಥ ಮಾಡ್ಕೋಬೇಕು, ಅಲ್ಲಿ ಮೋಕ್ಷ ಅಂತೂ ಆಗಂಗಿಲ್ಲ. ಮತ್ತೆ ಅದಕ್ಕೆ ಫಲ ಏನು ಅಂತಂದ್ರೆ ಲೋಕಾಂತರ ಗತಿ, ಸ್ವರ್ಗಾದಿ ಭೋಗಗಳು, ಇಹದಲ್ಲೂ ಸುಖ ಆಗುವಂಥದ್ದು, ಮತ್ತೆ ಪರಲೋಕದಲ್ಲಿ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸುವಂಥದ್ದು, ಇವು ಅದಕ್ಕೆ ಇರ್ತದೆ ಫಲಗಳು. ಮತ್ತೆ ಈ ಜ್ಞಾನವನ್ನ ನನ್ನ ಮುಕ್ತನ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನಮ್ಗಾಗ್ಬೇಕಾಗಿತ್ತು ಅಂತಂದಾಗ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕಾಗ್ತದೆ. ಅದು ಗುರು ಮುಖಾಂತರ. ಈ ರೀತಿಯಾಗಿ ಇದಕ್ಕ ಜ್ಞಾನಕ್ಕ ಬೀಜ ರೂಪು ಕಾರ್ಯಗಳನ್ನ ಅವರು ತಿಳಿಸಿದ್ರು ನಿನ್ನೆಯ ವಿಷಯದಲ್ಲಿ. ಇವತ್ತಿನ ವಿಷಯದಲ್ಲಿ ನಾಲ್ಕನೆಯ ಒಂದು ವಿಚಾರದಲ್ಲಿ ಹೇಳ್ತಾರ. ಏನ್ ಹೇಳ್ತಾರ, ಮತ್ತೆ ಇವರೋಳು ಅರಿವಿಲ್ಲದುಳಿದೆರಡು ಕೂಡಿರೆ ಮುಕ್ತಿ ಸಮನಿಸದುತ್ತರ ಲೋಕಗತಿಯಹುದು, ಪವನದ ಅರಿವಿರ್ದು ಮಿಕ್ಕೆರಡು ಇಲ್ಲದಿರೆ ಮೋಕ್ಷ ಸಮನಿಪದ ಆರಬ್ಧ ದುಃಖವದು ಬಿಡದು ಅಂತ ಈ ನಾಲ್ಕನೆಯ ನುಡಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರ, ಈಗ ವೈರಾಗ್ಯ ಉಪರತಿ ಜ್ಞಾನ
ಇವು ಮೂರರಲ್ಲಿ ಜ್ಞಾನ ಒಂದು ಇಲ್ಲದೆ, ಜ್ಞಾನ ಇಲ್ಲದೆ ಇದ್ರ ವೈರಾಗ್ಯ ಉಪರತಿಗಳು ಇದ್ವು, ಆದ್ರೆ ಜ್ಞಾನ ಇಲ್ಲ ಅಂದ್ರೆ ಮೋಕ್ಷ ಆಗಂಗಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಯಾವುದು ಕಪಟ ಬಳಿದು ಕೋಟಿ ಜಪವನ್ನೇ ಸಗಿಬಲು, ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದೆ ತೋರದಯ್ಯ ಸುಖ ತೋರದಯ್ಯ. ನಿಜಗೊಂಡ್ರೆ ಹೇಳ್ತಾ ಬರ್ತಾರೆ, ಎಷ್ಟೇ ಮಾಡು ನೀನು ಕರ್ಮಗಳನ್ನ ನೀ ಎಷ್ಟೇ ಮಾಡು, ಹುಟ್ಟಿನಿಂದ ಸಾಯೋವರೆಗೂ ಮಾಡು, ಜನ್ಮ ಜನ್ಮಾಂತರಗಳಲ್ಲಿ ಮಾಡು, ನೀನು ಮೋಕ್ಷ ಆಗಂಗಿಲ್ಲ. ಅದಕ್ಕೆ ಅವರು ಅದನ್ನ ವಿಚಾರ ತಿಳಿಸ್ತಾರ. ಕಪಟ ಅಳದಿದ್ದೀನಿ, ಕೋಟಿ ಜಪ ಮಾಡ್ತೀನಿ, ತಪ ಮಾಡ್ತೀನಿ, ಎಲ್ಲಾ ಮಾಡಾಕತ್ತೀನ್ರಿ, ಆದ್ರ ಆನಂದ ಆಗಂಗಿಲ್ಲ, ಮುಕ್ತಿ ಆಗಂಗಿಲ್ಲ, ಆ ಸುಖ ತೋರಂಗಿಲ್ಲ. ಇವು ಮೂರಲ್ಲಿ ವೈರಾಗ್ಯ ಮತ್ತೆ ಉಪರತಿ ಇವೆರಡಿದ ಜ್ಞಾನ ಒಂದಿಲ್ದೆ ಇದ್ರ ಮೋಕ್ಷ ಆಗಂಗಿಲ್ಲ. ಮತ್ತೆ ವೈರಾಗ್ಯ ಉಪರತಿ ಎರಡೂ ಅದಾವ್ರಿ ಅಂತಂದ್ರ ಅದು ಹಂಗ ಹೋಗಂಗಿಲ್ಲ. ಬಟ್ ಏನಂದ್ರೆ ಇಲ್ಲಿ ಲೋಕಾಂತರ ಗತಿ ಆಗ್ತದೆ, ಅಲ್ಲಿ ಬ್ರಹ್ಮಾದಿ ಲೋಕಗಳ ಒಂದು ಏನು ಸ್ವರ್ಗಾದಿ ಭೋಗಗಳನ್ನ ಅಲ್ಲಿ ಆಗುವಂಥದ್ದು. ಮತ್ತೆ ಇಲ್ಲಿ ಯಾಕಂತಂದ್ರ ಈ ಜ್ಞಾನ ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾಕಾಗ್ಲಿಲ್ಲ ಅಂತಂದ್ರೆ ಅಲ್ಲಿ ಸ್ವಸ್ವರೂಪದ ಒಂದು ಏನು ಆ ಸ್ವಸ್ವರೂಪಕ್ಕೆ ಏನು ಆವರಣ ಇರ್ತದ ಅದು ನಾಶ ಆಗಿರಂಗಿಲ್ಲ. ಹಂಗಾಗ್ಬಿಟ್ಟು ಅಲ್ಲಿ ಮೋಕ್ಷ ಆಗಂಗಿಲ್ಲ. ಇಲ್ಲಿ ಕೂಡ ಪರಿಪೂರ್ಣವಾದಂತ ಒಂದು ಯಾರು ಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ. ಜ್ಞಾನದಲ್ಲಿ ತತ್ವಮಸಿ ವಾಕ್ಯನೇ ಹೇಳ್ತಾನೆ, ನೀನೇ ಪರಮಾತ್ಮ ಸ್ವರೂಪ, ನಾನು ಇದ್ದೀನಿ ಅಂದ್ರ ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ ಅನ್ನುವಂತ ಅಪರೋಕ್ಷ ದೃಢ ಜ್ಞಾನ ಆಗ್ಬೇಕು. ಮತ್ತ ಅದೃಢ ಅಪರೋಕ್ಷ ಜ್ಞಾನ ಆಗ್ಬಾರ್ದು. ಅಂದ್ರ ದೃಢವಾದಂತಹ ಅಪರೋಕ್ಷ ಜ್ಞಾನನೇ ಆ ಪರಮಾತ್ಮನೇ ನಾನಿದ್ದೀನಿ ಅನ್ನುವಂಥ ಜ್ಞಾನ ಒಂದಿದ್ದು, ಇದು ಒಂದಾದ. ಆದ್ರ ವೈರಾಗ್ಯ ಉಪರತಿಗಳು ಇಲ್ಲ ನೋಡ್ರಿ. ಅದಕ್ಕೆ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ಬೇಕನ್ನುವಂಥದ್ದು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಜ್ಞಾನ ಐತೆ, ಆದ್ರೆ ವೈರಾಗ್ಯ ಉಪರತಿಗಳು ಇಲ್ದಿದ್ರು ಕೂಡ ಅಲ್ಲಿ ಮೋಕ್ಷ ಆಗ್ತದೆ ನೋಡ್ರಿ. ಇವೆರಡು ಇರ್ಲಿಲ್ಲ ಅಂದ್ರೆ ನಡೀತದೆ, ಜ್ಞಾನ ಒಂದಿದ್ರೆ ಮೋಕ್ಷ ಆಗ್ತದೆ. ಅದು ಹೆಂಗ ಅಂತಂದಾಗ ಹೇಳ್ತದೆ, ಯಾಕಂತಂದ್ರ ಈ ಬೆಳಕು ಕತ್ತಲೆ ಹೆಂಗ ಕಳೀತದ ಅದ್ರಂಗ ಈ ಜ್ಞಾನ ಹೆಂಗಾಗ್ತಂತಂದ್ರೆ ಬೆಳಕು ಕತ್ತಲೆಯನ್ನು ಕಳೀತದೆ. ಅದ್ರಂಗ ಈ ಜ್ಞಾನ ಏನ್ ಮಾಡ್ತದ, ಅಜ್ಞಾನವನ್ನು ಕಳೀತದ, ಅಜ್ಞಾನ ಅನ್ನುವಂಥ ಕತ್ತಲೆಯನ್ನ ಕಳೀತದ. ಈ ಜ್ಞಾನ ಅನ್ನುವಂಥದ್ದು ಅದಕ್ಕೆ ಹೇಳ್ತಾರೆ, ಮಿಸುಕಲಿಯದೆನ್ನ ಮೋಹ ವಿಸರವೆಂಬ ವನವ ನುರ್ಹಿ ಬಸಿತವೆನಿಸಿ ರುದ್ರ ನಿನ್ನ ನೊಸಲ ವಹಿನಿ ನೇತ್ರದಿಂದ. ಅದು ಎಲ್ಲ ಕೇಳಿದನಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಯಾವ್ದು ನಿನ್ನಲ್ಲಿರುವಂತ ಅಜ್ಞಾನದನ್ನುವಂತ ಕತ್ತಲೆಯನ್ನ ಕಳಿಬೇಕಾದ್ರೆ ಯಾವ್ದು ಜ್ಞಾನನೇ ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಒಬ್ಬ ರಾತ್ರಿ ಏನ್ ಮಾಡ್ದ ಅಂದ್ರ ಕತ್ತಲಿತ್ತು ಮನೆಯಲ್ಲಿ, ಹೋದ ಕತ್ತಲು ಕಳಿಬೇಕು ಅನ್ಕೊಂಡು ಏನ್ ಮಾಡ್ದ, ಹೇಗಾದ್ರೂ ಮಾಡಿ ಕತ್ತಲನ್ನು ಓಡಿಸ್ಬೇಕು, ಈ ರೂಮಲ್ಲಿ ಈ ಮನೆಯಲ್ಲಿ ಇದ್ದಂತ ಕತ್ತಲೆಯನ್ನ ಓಡಿಸ್ಬೇಕಂತ 10-11 ಗಂಟೆಗೆ ನಿಂತ್ಕೊಂಡ. ಅಲ್ಲಿ ಎಲ್ಲ ಒಂದು ಕರ್ಮಗಳು ಏನೇನ್ ಅದಾವ ಅವೆಲ್ಲ ಮಾಡ್ದ. ಯಾಕಂತಂದ್ರ ಅಲ್ಲಿ ಏನ್ ಪೂಜೆ ಮಾಡ್ಬೇಕಾಗ್ಯದ ಮಾಡಿದ, ಶ್ಲೋಕ ಮಾಡ್ಬೇಕಾಗ್ಯದ ಮಾಡಿದ, ನಾಮ ಹೇಳ್ಬೇಕಂದ್ರೆ ಹೇಳ್ದ, ಎಲ್ಲಾನು ಮಾಡ್ದ. ಏನೇನ್ ಪೂಜೆ ಕರ್ಮಗಳು ಏನೇನ್ ಅದಾವ ಎಲ್ಲಾ ಮಾಡಿದ, ಕತ್ಲು ಹೋಗ್ಲೇ ಇಲ್ಲ. ಎಷ್ಟು ಮಾಡಿದೆ ಆದ್ರೂ ಕತ್ಲು ಹೋಗ್ತಾ ಇಲ್ಲಲ್ಲ, ಏನ್ ಮಾಡೋದು ಅಂತ ಹೇಳಿ ಕೊನೆಗೆ 3-3:30-4 ಗಂಟೆ ಆಗಕತ್ತು. ಒಂದು ಬಡಿಗೆ ತಗೊಂಡು ಹೊಡ್ಯಕ್ ಶುರು ಮಾಡ್ದ ಕತ್ತಲಕ್ಕ. ಶಬ್ದ ಬಹಳ ಆಗಕತ್ತು. ದಾರಿಯಲ್ಲಿ ಒಬ್ಬತ್ತು ಹೋಗ್ತಾ ಇದ್ದ, ಯಾರ ಈ ಬಡಿಗೆ ತಗೊಂಡು ಏನು ಶಬ್ದ ಮಾಡಾಕತ್ತಿರಲ್ಲ, ಏನಾಗ್ಯದ ಅಂತ ಒಳಗ್ ಬಂದ. ಏನಾಯ್ತಪ್ಪ, ಯಾಕೆ ಹಿಂಗ್ ಮಾಡಾಕತ್ತೀಯ? ಇಲ್ಪ ರಾತ್ರಿ 11 ಗಂಟೆಯಿಂದ ಕತ್ತಲು ಓಡಿಸ್ಬೇಕಂತ ಬಹಳಷ್ಟು ಪ್ರಯತ್ನ ಮಾಡಾಕತ್ತೀನಿ, ಎಲ್ಲವನ್ನ ಮಾಡಿದೆ, ಪೂಜಾ ಪುರಸ್ಕಾರಗಳು ಎಲ್ಲಾನು ಏನೇನದಾವ ಎಲ್ಲ ಕರ್ಮಗಳನ್ನ ಮಾಡಿದೆ, ಆದ್ರೂ ಕೂಡ ಈ ಕತ್ತಲು ಹೋಗೋವಲ್ದು. ಹಂಗ ಅಂತ ಹೇಳಿ ಆತ ಏನ್ ಬಿಡ, ಈ ಕತ್ತಲು ಹೋಗ್ಬೇಕಾದ್ರೆ ಎಷ್ಟು ಸುಲಭ ಐತಲ್ಲ. ಅದಕ್ಕ ಅಲ್ಲಿ ಒಂದು
ಕಡ್ಡಿ ಪಟ್ನಿಯನ್ನ ತರಿಸ್ಕೊಂಡು ಅದೇನು ಕಡ್ಡಿ ಪಟ್ನವನ್ನು ತರಿಸ್ಕೊಂಡು ಅದೇನ್ ಮಾಡ್ದ, ಒಂದು ದೀಪ ಹಚ್ಚಿದ ನೋಡ್ರಿ. ಆ ದೀಪದಿಂದ ಏನಾಯ್ತು, ತಕ್ಷಣನೇ ಕತ್ತಲ ಹೋಗ್ಬಿಡ್ತು. ಅದ್ರಂಗ ಇಲ್ಲಿ ನಿನ್ನಲ್ಲಿರುವಂತ ಅಜ್ಞಾನ ಅನ್ನುವಂತ ಕತ್ತಲು ಏನದ ಅದು ಹೋಗ್ಬೇಕಾದ್ರೆ ಜ್ಞಾನದಿಂದನೇ ಹೋಗ್ತದ. ಅದಕ್ಕೆ ಏನ್ ಹೇಳ್ತಾರೆ ಜ್ಞಾನಿಗಳು, ಅಜ್ಞಾನ ಹೋಗ್ಬೇಕಾದ್ರೆ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಬಸವನವ್ರು ಹೇಳೋದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಹೇಳ್ತಾರಲ್ಲ, ಹೆಂಗ ಇಂತಹ ನಮ್ಮಲ್ಲಿರುವಂತ ಅಜ್ಞಾನ ಹೋಗ್ಬೇಕಾದಾಗ ನಮಗ ಯಾವ್ದ್ರಿಂದ ಅಜ್ಞಾನ ಅನ್ನುವಂತ ಕತ್ತಲೆ ಹೋಗ್ತದ ಅಂತಂದ್ರೆ ಬೆಳಕಿನಿಂದನೇ, ಜ್ಞಾನದಿಂದನೇ, ಜ್ಞಾನ ಅನ್ನುವಂಥ ಬೆಳಕಿನಿಂದನೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಮತ್ತೆ ಇಷ್ಟು ಹೋಯ್ತಲ್ಲ, ಮತ್ತೆ ಆತ ಹೆಂಗ ಇರ್ತಾನ ಜ್ಞಾನಿ, ಯಾಕಂದ್ರೆ ಜ್ಞಾನ ಪಡ್ಕೊಂಡಂತ ಜ್ಞಾನಿ ಹೇಗಿರ್ತಾನಂದ್ರ ಆತ ಜ್ಞಾನ ಪಡ್ಕೊಂಡಿದ್ದಾನ, ಜ್ಞಾನ ಆಗಿದೆ. ಆದ್ರ ಆತಗ ಏನು ಪ್ರಾರಬ್ಧ ಕರ್ಮ ಅದು ಇರ್ತದ. ಪ್ರಾರಬ್ಧ ಕರ್ಮ ಏನ್ ತಗೊಂಡ್ ಬಂದಿದಾನ, ಇಲ್ಲ ಒಬ್ರಿಗೆ ಜ್ಞಾನಿಗಳು ಅದಾರ್ರಿ ಬಹಳ, ಆದ್ರೂ ಅವ್ರಿಗೆ ಬಹಳ ದುಃಖ ಐತ್ರಿ, ಶರೀರಕ್ಕೆ ಬಹಳ ಒಂದು ರೋಗಗಳು ಬಂದಾವ, ಮತ್ತೆ ಅವ್ರ ಜ್ಞಾನಿ ಅದಾರಲ್ರಿ, ಯಾಕ್ರಿ ಹಂಗ ಅದಾರ ಮತ್ತ ಅವ್ರಿಗೆ ಆ ದುಃಖಗಳು ಹೋಗ್ಬಹುದಾಗಿತ್ತಲ್ಲ. ಬಹಳಷ್ಟು ಮಂದಿ ಪ್ರಶ್ನೆಗಳು ಇವೆ. ಯಾರೋ ಒಬ್ಬರು ದೊಡ್ಡ ಜ್ಞಾನಿಗಳು ಅಂತ ಅನ್ಸೋ ಜ್ಞಾನಿಗಳು ಇರ್ತಾರ, ಆದ್ರೆ ಇಷ್ಟೆಲ್ಲ ಅವರು ಒಂದು ದೊಡ್ಡ ಜ್ಞಾನಿ ಅದಾರಿ, ಅವ್ರಿಗೆ ಯಾಕ್ರಿ ಅಂತ ದುಃಖ ಬರ್ಬೇಕಾಗಿತ್ತು ಅಂತ ಮಾಮೂಲಿ ಪ್ರಶ್ನೆಗಳು. ಆದ್ರ ಅವರಿಗೆ ಜ್ಞಾನ ಆಗಿದೆ, ಅವ್ರ ಆನಂದವಾಗಿ ಇದ್ದಾರ. ಆದ್ರೆ ಇದು ಶರೀರದ ಪ್ರಾರಬ್ಧ ಅದು ಹೋಗಂಗಿಲ್ಲ. ಅದು ಪ್ರಾರಬ್ಧ ಸುಖ ಆಗ್ಲಿ ದುಃಖ ಆಗ್ಲಿ ಉಣಿಸ್ತದ. ಯಾಕಂದ್ರೆ ಬಿಟ್ಟ ಬಾಣದಂಗ ಹೆಂಗೆ ಶರೀರ ಬಂದ್ಬಿಟ್ಟದ, ಯಾಕಂದ್ರೆ ಪ್ರಾರಬ್ಧ ತಗೊಂಡು ಬಂದ್ಬಿಟ್ಟದ. ಅದು ಪ್ರಾರಬ್ಧ ಇರುವ ಮಟ್ಟ ಈ ಭೂಮಿ ಮೇಲೆ ಕಷ್ಟ ಸುಖವನ್ನು ಅನುಭವಿಸಿ ಹೋಗುವಂಥದ್ದು. ಅದು ಅವರಿಗೂ ಕೂಡ ದುಃಖ ತಪ್ಪಿಲ್ಲ, ಜ್ಞಾನಿಗೆ ಮಹಾತ್ಮರಿಗೂ ಕೂಡ ದುಃಖ ತಪ್ಪಿಲ್ಲ, ಅವರಿಗೂ ಸುಖ ಅನಿಸ್ತದ, ದುಃಖ ಅಲ್ಲ. ಆದ್ರೆ ಪ್ರಾರಬ್ಧ ಜ್ಞಾನ ಆದ್ರೂ ಕೂಡ ಪ್ರಾರಬ್ಧ ಬಿಡಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇಲ್ರಿ ಅವರು ಬರೀ ಇಂಥ ಒಂದು ಗುರುಗಳ ಒಂದು ವಿಚಾರಗಳನ್ನ ಕೇಳ್ತಾರ ಅಥವಾ ಹೇಳ್ತಾರ, ಅವ್ರ ಮನೆಗೆ ಯಾಕ್ರಿ ಹಿಂಗಾಗ್ಬೇಕನ್ನುವಂಗಿಲ್ಲ. ಜ್ಞಾನ ಆಗಿದೆ, ಅದರ ಪ್ರಾರಬ್ಧ ಮಾತ್ರ ಇರ್ತದ. ಅದು ಪೂರ್ತಿ ಮುಗಿಯುವವರೆಗೂ ಆ ಜ್ಞಾನಿಗೆ ಪ್ರಾರಬ್ಧ ಇರ್ತದ. ಅದು ಇಂಥ ರೋಗ ಯಾಕೆ ಬಂತು, ಅವ್ರ ಮನೆಗೆ ಇಷ್ಟ್ಯಾಕೆ ಕಷ್ಟ ಬಂತು ಅನ್ನಂಗಿಲ್ಲ. ಯಾಕಂದ್ರೆ ಅದನ್ನು ಪ್ರಾರಬ್ಧ ಅಲ್ಲ ಶರೀರ. ಅದಕ್ಕೆ ತಾತವ್ರು ಒಂದು ವಿಚಾರ ಹೇಳ್ತಿದ್ರು ನಮ್ಗೆ, ಅದು ಪ್ರಾರಬ್ಧ ಹೆಂಗ ಐತ್ ಅನ್ನುವಂತ ವಿಚಾರ ಹೇಳ್ತಿದ್ರು ಅವರು. ಹೆಂಗಂತಂದ್ರ ಶರೀರಕ್ಕೆ ಬರುವಂತ ಪ್ರಾರಬ್ಧ ಸತ್ರು ಕೂಡ ಬಿಡಂಗಿಲ್ಲ ಅಂತಿದ್ರು ಅವರು. ಅವ್ರು ನೋಡೋಣ ಅಂತ ಹೇಳ್ಬಿಟ್ಟು ಈ ಬಸವಣ್ಣಂದ್ರು ಪ್ರತಿ ಒಂದ್ರಲ್ಲಿ ಅವರು ವಿಚಾರಗಳನ್ನ ಮಾಡ್ತಿದ್ರು, ಆಮೇಲೆ ಪರೀಕ್ಷೆಗಳನ್ನ ಮಾಡ್ತಿದ್ರು. ಮತ್ತೆ ಇವ್ರು ಎಷ್ಟು ಒಂದು ಇದ್ರಂದ್ರೆ ಒಬ್ಬ ಶಿಷ್ಯರನ್ನ ಮಾಡ್ಕೊಳ್ಬೇಕಾದ್ರೆ ಪರೀಕ್ಷೆಯನ್ನು ಮಾಡಿ ಸ್ವೀಕಾರ ಮಾಡ್ಕೊಳ್ಳುವಂಥವ್ರು ಬಸವಣ್ಣಂದ್ರು. ಹಾಗಾಗಿ ಸುಮ್ಮನೆ ಶಿಷ್ಯರಂತ ಒಪ್ಕೊಳ್ತಿರ್ಲಿಲ್ಲ, ಅವ್ರು ಹೆಂಗಿದ್ದಾರ ಅನ್ನುವಂಥ ವಿಚಾರವನ್ನ ಅವ್ರ ಅಧಿಕಾರಿಗಳು ಇದ್ದಾರೋ ಇಲ್ಲ, ಯಾವ ತರ ಭಾವ ಐತಿ ಇವ್ರದಂತ ಅದನ್ನ ಪರೀಕ್ಷೆ ಮಾಡಿ ಶಿಷ್ಯರನ್ನ ಸ್ವೀಕಾರ ಮಾಡುವಂಥವ್ರು ಬಸವಣ್ಣಂದ್ರು. ಮತ್ತೆ ಅವರು ಎಲ್ಲಿ ಪ್ರತಿ ಒಂದರಲ್ಲಿ ಒಂದು ಈ ಏನು ನಮ್ಮ ಜಗತ್ತಿನೊಳಗೆ ಏನ್ ನಡೀತಾವ ಎಲ್ಲದಕ್ಕೂ ಅದನ್ನ ವಿಚಾರವನ್ನ ಹಚ್ಚಿ ನೋಡೋರು, ಅವ್ರು ವಿಚಾರ ಮಾಡಿ ನೋಡೋರು. ಅವ್ರ ಜೊತೆ ಇನ್ನೊಬ್ರು ಇದ್ರಂತ, ಅವ್ರು ಇಬ್ರು ಸೇರ್ಕೊಂಡು ಯಾರೋ ಒಂದು ಮಾರೋಡಿ ಒಬ್ರು ತೀರ್ಕೊಂಡಿದ್ರಂತ. ತೀರ್ಕೊಂಡಾಗ ನೋಡೋಣಪ್ಪ ಹೋಗೋಣ ಅವ್ರು ಏನ್ ಮಾಡ್ತಾರ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ರಂತ. ಎಲ್ಲ ಕಿಟಕಿಗಳೆಲ್ಲ ಒಟ್ಟಿದ್ರು, ಸತ್ತವನ್ನ ಅಲ್ಲಿ ಮೇಲ್ಗಡೆ ಹಾಕಿದ್ರು. ಇವ್ರಿಬ್ರು ದೂರ ಕಡೆ ಕುಂತು ನೋಡ್ತಾ ಇದ್ರಂತ. ಏನ್ ಮಾಡ್ತಾರ ನೋಡೋಣ ಅಂತ ದೂರ ಕುಂತು ಇಬ್ರು ನೋಡ್ತಾ ಇದ್ರಂತ. ಆತವ್ರು ಇನ್ನೊಬ್ರು ಇವ್ರ ಜೊತೆ ಇದ್ದಂತವ್ರು, ಅವರು ಮಹಾತ್ಮರೇ, ಹೋಗಿ ದೂರ ಕೂತ್ಕೊಂಡು ನೋಡ್ತಾ ಇದ್ರು. ನೋಡ್ತಾ ಇದ್ದಾಗ ಎಲ್ಲ ಬೆಂಕಿ ಅದೆಲ್ಲ ಹಚ್ಚಿದ್ರಂತ, ಎಲ್ಲ ಉರಿ ಹತ್ತಿತ್ತಂತ, ಅರ್ಧ ಸುಟ್ಟಿತ್ತಂತ, ಕೈ ಮಾತ್ರ ಹೊರಗೆ ಬಿದ್ದಿತ್ತಂತ. ಕೈ ಹೊರಗೆ ಬಿದ್ದದಲ್ಲ ಅಂತ ಅನ್ಕೊಂಡು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಕೊಡ್ಲಿ ತಿತ್ತಂತ, ಆ ಕೊಡ್ಲಿ ತಗೊಂಡು ಆ ಕೈಯನ್ನ ಕಟ್ ಮಾಡಿ ಒಳಗೆ ಹಾಕಿದ್ರಂತ. ಅವಾಗ ಅನಿಸ್ತಂತ, ನೋಡು ಕೈ ಕೊಡ್ಲಿಯಿಂದ ಕತ್ತರಿಸ್ಕೊಳ್ಳೋ ಒಂದು ಪ್ರಾರಬ್ಧ ಐತೆ, ಅದು ಸತ್ತ ಮೇಲಾದ್ರೂ ಕೂಡ ಆ ಶರೀರಕ್ಕೆ ಪ್ರಾರಬ್ಧ ಬಿಡ್ಲೇ ಇಲ್ಲ, ಅದು ಬಿಡೋದಿಲ್ಲ.
ಅಷ್ಟು ಬಲಾಢ್ಯವಾಗಿರುವಂಥದ್ದು. ಇವತ್ತು ಮಹಾತ್ಮರು ಅದರಿ, ಅವ್ರಿಗೆ ಪ್ರಾರಬ್ಧ ಈ ಕಷ್ಟಗಳು ಇರಬಾರ್ದಾಗಿತ್ತಲ್ಲ ಅಂತಲ್ಲ, ಮತ್ತೆ ಸುಖ ಇದರಿಂದ ಇರಬಾರ್ದಾಗಿತ್ತಲ್ಲ ಅಂತಲ್ಲ, ಅವರಿಗೆ ಸುಖನೂ ಇರ್ತದೆ ದುಃಖನೂ ಇರ್ತದೆ. ಹೆಂಗ ಪ್ರಾರಬ್ಧ ತಗೊಂಡು ಬಂದಿರ್ತಾರೆ ಅವರು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರ ಅವರು, ಏನ್ ಹೇಳತ್ತಾರ, ಪವನ ದರಿವಿರ್ದು ಮಿಕ್ಕೆರಡಿಲ್ಲದಿರೆ ಮೋಕ್ಷ ಸಮನಿಪ್ಪುದು ಆರಬ್ಧ ದುಃಖವದು ಬಿಡದು. ಅದಕ್ಕೆ ಅವರಿಗೆ ಜ್ಞಾನ ಆಯಿತು ಅಂತಂದ್ರೂ ಕೂಡ ಅವರಿಗೆ ಪ್ರಾರಬ್ಧದ ಏನು ದುಃಖ ಅದ, ಮತ್ತು ಅವ್ರ ಮೊದಲೇ ಗೊತ್ತದಲ್ಲ, ಜ್ಞಾನ ಆಯ್ತು ಅಂದಾಗ ಸಂಚಿತ ಕರ್ಮನೂ ಸುಟ್ಟಿರ್ತದ, ಆಗಾಮಿ ಕರ್ಮ ಅಂತೂ ಇರಂಗಿಲ್ಲ. ಆಗಾಮಿ ಕರ್ಮ ಕೆಲವೊಂದು ಬರ್ಕೊಂಡು ಬರ್ತಾರ ಮುಂದೆ. ಹೆಂಗಂದ್ರ ಒಬ್ಬ ಮಹಾತ್ಮನಿಗೆ, ಯಾಕಂದ್ರೆ ಹುಟ್ಟಿನಿಂದ ಸಾಯೋವರೆಗೂ ಆತಗೆ ಒಂದು 20-25 ವರ್ಷಕ್ಕೆ ಜ್ಞಾನ ಆಯ್ತಂತ ತಿಳ್ಕೊಳ್ರಿ. ಯಾಕಂದ್ರೆ ಜ್ಞಾನ ಯಾವ ಸಂದರ್ಭದಲ್ಲಿ ಆಗ್ತದೆ ಹೇಳಕ್ಕಾಗಂಗಿಲ್ಲ, ಅದನ್ನ ಪ್ರಾರಬ್ಧ. ಯಾಕಂದ್ರೆ ಹಿಂದಿನ ಸಂಸ್ಕಾರದ ಒಂದು ನಿಷ್ಕಾಮದ ಫಲ ಇತ್ತು ಅಂತಂದಾಗ ಅದಕ್ಕೆ ಬೇಗ ಜ್ಞಾನ ಆಗ್ಬಿಡ್ಬೋದು. ಆದ್ಮೇಲೆ ಅದು ವ್ಯವಹಾರ ಮಾಡ್ಬೋದು ಜಗತ್ತಿನೊಳಗ. ಮತ್ತೆ ಏನು ಜೀವನ ಮುಕ್ತ ಆದ್ಮೇಲೆ ಏನು ಸತ್ಯ ಬಿಡ್ಬೇಕು ಅನ್ನೋದೇನಿಲ್ಲ, ಶರೀರ ಹೋಗ್ಬಿಡ್ಬೇಕು ಅನ್ನೋದೇನಿಲ್ಲ. ಜೀವನ್ ಮುಕ್ತ ಅಂದ್ರೆ ಏನಂದ್ರೆ ಜೀವತ್ವ ಭಾವ ಕಳ್ಕೊಳ್ಳುವಂಥದ್ದು ಅಷ್ಟೇ ಹೊರತಾಗಿ ಜೀವ ಇರುವಂಥದ್ದೇ. ಅದಕ್ಕೆ ಇಲ್ಲಿ ಕೂಡ ಅವ್ರು ಹೇಳ್ತಾರ, ಅಲ್ಲಿಯ ಮಠ ಆತ ಈಗ 25-30 ಆತ ಜ್ಞಾನ ಆಯ್ತು ಅಂತಂದ್ರ, ಆತಗೆ ಶರೀರ 70-80 ವರ್ಷ ಆಯುಷ್ಯ ಇತ್ತಂದ್ರ ಅಲ್ಲಿಯ ಮಠ ಮತ್ತೆ ಆತ ಮಾಡುವಂಥದ್ದು ಏನೋ ಒಂದು ಗೊತ್ತಿರದೇ ಇದ್ದು ಒಂದು ತಪ್ಪು ಕೆಲಸಗಳಾಗ್ತಾವಲ್ಲ, ಅದಕ್ಕೂ ಪಾಪ ಘಟಿಸ್ಬೋದಲ್ಲ ಅಂತ ಅನ್ಕೊಳ್ಬೋದಲ್ಲ. ಅಂದ್ರ ಅವ್ರು ಹೇಳ್ತಾರ, ಯಾಕಂದ್ರೆ ಸಂಚಿತ ಕರ್ಮ ಅಂತ ಜ್ಞಾನದಿಂದ ಸುಟ್ಟು ಭಸ್ಮ ಆಗಿರ್ತದ. ಆಮೇಲೆ ಆಗಾಮಿ ಕರ್ಮಗಳು ಅತೇನ್ ಪಾಪ ಪುಣ್ಯ ಏನ್ ಮಾಡಿರ್ತಾನ ಅತಗ ಯಾರು ನಿಂದೆ ಮಾಡ್ತಾರ ಅವ್ರಿಗೆ ಪಾಪ ಹೋಗ್ತದ, ಅತಿಗೆ ಯಾರು ಹೊಂದಿಸ್ತಾರ ಅವ್ರಿಗೆ ಪುಣ್ಯ ಹೋಗ್ತದ. ಹಂಗಾಗಿ ಅತಿಗೆ ಯಾವುದು ಲೇಪನ ಇಲ್ಲ. ಆತ ಏನು ಪ್ರಾರಬ್ಧ ಕರ್ಮ ಏನ ಇರ್ತದ ಅದನ್ನ ಮಾತ್ರ ಅನುಭವಿಸ್ಬೇಕಾಯ್ತು. ಕಷ್ಟ ಸುಖ ಅದು ಕೊಡ್ತದಂದ್ರ ಆತ ಜ್ಞಾನನೇ ಆಗಿರ್ತದೆ, ಬಟ್ ಯಾವ ಆತಗ ಅಷ್ಟು ಎಫೆಕ್ಟ್ ಮಾಡಂಗಿಲ್ಲ. ಆದ್ರೂ ಕೂಡ ಆತಗ ಶರೀರ ಪ್ರಾರಬ್ಧ ಅಂತೂ ಇರ್ತದೆ. ಅದಕ್ಕೆ ಈ ರೀತಿ ಯಾವ ರೀತಿ ಅಂತಂದ್ರ, ಈ ವೈರಾಗ್ಯ ಮತ್ತು ಉಪರೀತಿಗಳಿಂದ ಕೂಡಿದಂಥವ್ರು ಕೆಲವೊಂದು ಸಲ ನೋಡ್ರಿ, ಕೆಲವೊಂದು ಸಲ ಯಾವ್ದಂತಂದ್ರ ವೈರಾಗ್ಯ ಮತ್ತೆ ಉಪರೀತಿಗಳಿಂದ ಕೂಡಿದವರು ಈ ಪ್ರಾರಬ್ಧದ ದುಃಖಗಳು ಏನಿರ್ತಾವ ಅವರು ಸಹನೆ ಮಾಡಿಕೊಳ್ಳುವಂತ ಶಕ್ತಿ ಇರ್ತದ ಅವರಿಗೆ, ಅವರು ಸಹನೆ ಮಾಡಿಕೊಳ್ತಾರೆ. ಆದ್ರ ಈ ಇದೇನು ವೈರಾಗ್ಯ ಮತ್ತು ಉಪರತಿಗಳು ಇಲ್ಲ, ಜ್ಞಾನ ಒಂದೇ ಆಗ್ಯದ ಅಂದ್ರ ಆತಗ ದುಃಖ ಏನಾದ್ರ ಈ ಪ್ರಾರಬ್ಧ ಕರ್ಮದಿಂದ ಸುಖ ದುಃಖಗಳು ಆತಗ ತೋರ್ತಾವ. ಅಂದ್ರೆ ಅಷ್ಟು ಸಹನ ಮಾಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ. ಆದ್ರೂ ಕೂಡ ಆತ ಮುಕ್ತನಿರ್ತಾನ. ಆದ್ರೆ ಇವರು ತಡ್ಕೊಳ್ಳುವಂತ, ಯಾಕಂದ್ರೆ ಈ ಮೂರು ಇರುವಂಥದ್ದು ಬಹಳ ಎಲ್ಲೋ ಅಪರೂಪ. ವೈರಾಗ್ಯನೂ ಅದ, ಉಪರತಿನೂ ಅದ, ಜ್ಞಾನನೂ ಅದ ಅನ್ನುವಂಥದ್ದು ಬಹಳ ಅಪರೂಪ. ಹಂಗೆ ಹೇಳ್ತಾರೆ, ಮೂರು ಇದ್ರೆ ಬಹಳ ಅಪರೂಪ ನೋಡ್ರಿ. ಯಾಕಂತಂದ್ರೆ ನಾವು ಈಗ ನಮ್ಮ ಎದುರುಗಡೆನೆ ನಾವು ನಮ್ಗೆ ಬಸವನಂತರ ಆಗಿರ್ಬೋದು, ಈಗ ಯಾರು ಸಿದ್ದೇಶ್ವರ ಅಪ್ಪಾಜಿನ ಆಗಿರ್ಬೋದು, ಆಮೇಲೆ ಇಂದ ಗುರುನಾಥ್ ರೋಡ್ರು ಅವ್ರದ್ದು ಕೂಡ ಹೇಳ್ತಾರ ಅವ್ರು. ಯಾಕಂದ್ರೆ ಅವ್ರ ಹತ್ರ ಕೂಡ ಮೂರು ಇದ್ವು. ಯಾವ ರೀತಿ ಅಂದ್ರೆ ನಾವ್ ಹಿಂದಿನ ಮಹಾತ್ಮರನ್ನ ಕೆಲವು ನೋಡಿದಾಗ ವೈರಾಗ್ಯ ಮತ್ತೆ ಜ್ಞಾನ, ವೈರಾಗ್ಯ, ಉಪರತಿ ಇವು ಮೂರು ಇರ್ಬೇಕಾದ್ರ ಬಹಳಷ್ಟು ಕಡಿಮೆ ಅಂತ ಹೇಳ್ತಾರೆ. ಇದ್ರೆ ಬಹಳ ಶ್ರೇಷ್ಠ. ಇವು ಮೂರು ಇರುವಂತದ್ದು ಅಪರೂಪ ಅಂತ ಹೇಳ್ತಾರೆ. ಆದ್ರೆ ಜ್ಞಾನ ಒಂದ್ ಐತ್ರಿ, ಮತ್ತೆ ಉಪರತಿ ಇಲ್ಲ, ವೈರಾಗ್ಯ ಇಲ್ಲಲ್ರಿ ಅವರಿಗೆ. ಈಗ ನಾವು ಪ್ರಶ್ನೆ ಬರ್ತದೆ ಕೆಲವೊಂದ್ ಕಡೆ, ಇಲ್ರಿ ಅವ್ರ ಸಂಸಾರದಾಗೆ ಅದಾರ, ಅವ್ರ ಕೈ ತುಂಬಾ ಬಂಗಾರ ಹಾಕೋತಾರ, ಮೈ ತುಂಬಾ ಬಂಗಾರ ಹಾಕೋತಾರ. ಯಾಕಂದ್ರೆ ನಾವು ಸ್ವಲ್ಪ ಈಗ ನಾವು ಅರ್ಧಂಬರ್ಧ ಕೇಳಿರ್ತೀವಿ, ನಮಗೆ ಶಾಸ್ತ್ರ ಜ್ಞಾನ ಇರಂಗಿಲ್ಲ. ಅವಾಗ ನಾವು ಹೇಳುವಂಥದ್ದು ಹಿಂಗೇನೆ. ಯಾರೋ ಒಬ್ರಿಗೆ ಹೇಳಿದ್ರು ಜ್ಞಾನ, ಅವರು ಪಾಪ ಜ್ಞಾನಿಗಳು ಅಂತ ಫಂಕ್ಷನ್ಗೆ ಬಂದಿದ್ರು, ಅವರು ಹೇಳಕತ್ತಿದ್ರು ಶಾಸ್ತ್ರ, ಇವ್ರು ಕುಂತು ಕೇಳಕತ್ತಿದ್ರು, ಪೂರ್ತಿ ಕೇಳಿಲ್ಲ, ಶಾಸ್ತ್ರವನ್ನೇ ಕೇಳಿಲ್ಲ. ಅದಕ್ಕೆ ಈ ಶಾಸ್ತ್ರವನ್ನೇ ಕೇಳಿದ ಮೇಲೆ ವಿಚಾರಗಳು ಬಹಳ ಅತ್ಯಗತ್ಯ. ಯಾಕಂದ್ರೆ ಅಲ್ಲಿ ಸಂಶಯಗಳಿಗೆ ಅವಕಾಶ ಇರಂಗಿಲ್ಲಲ್ಲ. ಮೊದಲನೇ ಮಾತು ಅವ್ರು ಹೇಳಿದ್ರು, ಅಲ್ರಿ ಇವ್ರು ಸಂಸಾರದಾಗ ಅದಾರ, ಮತ್ತೆ ಕೈ ತುಂಬಾ ಜ್ಞಾನಿ ಅಂತಾರ, ಕೈ ತುಂಬಾ ಬಂಗಾರಗಳು ಯಾಕೆ ಹಾಕೊಳ್ಬೇಕ್ರಿ? ಆದ್ರೆ ಇಂಥ ವಸ್ತ್ರಗಳು ಯಾಕೆ ಹಾಕೊಳ್ಬೇಕು? ಅದು ಹೆಂಗ್ ಬೇಕು ಹಂಗಿರ್ಬೇಕು, ಹುಚ್ಚನಂಗಿರ್ಬೇಕು. ಜ್ಞಾನಿ ಇದ್ದತ್ತ ಇಂಥವಕ್ಕೇನು ಇರಬಾರ್ದು, ಅದಕ್ಕೆ ವೈರಾಗ್ಯ ಇರ್ಬೇಕಲ್ಲ ಬಹಳ. ಹಿಂಗ ಅನ್ನಕ್ನು ಬರಂಗಿಲ್ಲ. ಯಾಕಂದ್ರ ಅದನ್ನ ಪ್ರಾರಬ್ಧದಾಗ ಸುಖನೂ ಐತೆ ದುಃಖನೂ ಐತಲ್ಲ.
ಆನಂದ್ ಜೀವನ್ ಮುಕ್ತ ಆಗಿಬಿಟ್ಟಿದ್ದಾನೆ, ಅದಕ್ಕೆ ಜ್ಞಾನ ಆಗಿದೆ. ಆದ್ರೆ ಅದನ್ನ ಪ್ರಾರಬ್ಧ ರೂಪವಾಗಿ ಅಲ್ಲೇ ಜೀವನ ಹೋಗ್ತಿರ್ತದೆ. ಹಂಗ ಅನ್ನಕ್ಕೂ ಬರಂಗಿಲ್ಲ. ವೈರಾಗ್ಯ ಇಲ್ಲ, ಉಪರತಿ ಇಲ್ಲ, ಈತ ಜ್ಞಾನಿ ಅಲ್ಲ ಅನ್ನಕ್ ಬರಂಗಿಲ್ಲ. ಯಾಕಂದ್ರ ವೈರಾಗ್ಯ ಇರಬಹುದು, ಉಪರತಿ ಇರಬಹುದು, ಬಿಡಬಹುದು. ಆದ್ರೆ ಆತ ಜ್ಞಾನಿನೇ ಇರ್ತಾನೆ, ಮುಕ್ತನೇ ಇರ್ತಾನೆ. ಮತ್ತೆ ಇನ್ನೊಂದು ಸಲ ಹೇಳ್ತಾರ ಯಾವ ರೀತಿ ಅಂದ್ರ, ಆತ ಮನೆಯಲ್ಲಿರುವಂತ ಒಂದು ಆತ ಜ್ಞಾನಿ ಅದನ್ರಿ. ಆಮೇಲೆ ಬೇರೆ ಕಡೆ ಇರುವಂತ ಮಠದಾಗ ಇರುವಂಥವ್ರು, ಅಲ್ಲಿರುವಂಥವ್ರು, ಇಲ್ಲಿರುವಂಥವ್ರು ಅವ್ರು ಬ್ಯಾರೇನೆ ಅದಾರಿ. ಅಥವಾ ಸಂಸ್ಕೃತ ಪಂಡಿತರು ಎಲ್ಲ ವಿದ್ಯಾವನ್ನ ಬಲ್ಲವ್ರದಾರ, ಅವ್ರು ಬ್ಯಾರೇನೆ ಅದಾರಿ. ಹಂಗ ಅನ್ನಕ್ ಬರಂಗಿಲ್ಲ. ಜ್ಞಾನ ಇರೋದು ಒಂದೇನೆ. ಈಗ ನಿದ್ರೆ ಮಲಗಿದಾಗ ಹೆಂಗಿರ್ತದಂತಂದ್ರ, ನಾವು ಹಾಸಿಗೆಗಳು ನಾವು ಎಲ್ಲಿ ಇರುವಂತ ಪ್ಲೇಸ್ ಬೇರೆ ಇರ್ತದ, ನಾವು ಮಲಗುವಂತ ಒಂದು ಹಾಸಿಗೆ ಬೇರೆ ಇರ್ತದ, ಆ ರೀತಿಯೆಲ್ಲ ಬೇರೆ ಇರ್ತದೆ, ಬೇರೆ ಬೇರೆ ಬೇರೆ. ಅದು ಹೆಂಗದ, ಅಲ್ಲಿ ರೈಲ್ವೆ ಸ್ಟೇಷನ್ದಾಗ ಮಲಗುವಂತ ಭಿಕ್ಷೆಗಾರನೇ ಇರ್ಲಿ, ಮನೆಯಲ್ಲಿ ಮಲಗಿದಂಥವನೇ ಇರ್ಲಿ, ಅರಮನೆಯಲ್ಲಿ ಮಲಗಿದಂಥವನೇ ಇರ್ಲಿ, ಅದ್ರ ನಿದ್ರೆ ಮಾತ್ರ ಒಂದೇ ತಾನೆ. ಮಲಗಿದಂಥದ್ದು ಈ ಪರಿಸರ ಬೇರೆ ಇರ್ಬೋದು, ಹಾಸಿಗೆಗಳು ಬೇರೆ ಇರ್ಬೋದು, ಎಲ್ಲ ಬೇರೆ ಇರ್ಬೋದು, ಆದ್ರೆ ನಿದ್ರೆ ಮಾತ್ರ ಒಂದೇ ಐತೆ ತಾನೆ. ಊಟ ಐತೆ, ಇವತ್ತು ಮೃಷ್ಟಾನ್ನ ಭೋಜನ ಐತೆ, ಸಾಮಾನ್ಯ ಊಟ ಮಾಡೋ ಒಂದು ಐತೆ, ಆಮೇಲೆ ಭಿಕ್ಷೆ ಬೇಡೋನ್ ಊಟನೂ ಐತೆ. ಅದ್ರ ಹಸಿವೆ ಹಾಗೆ ಅದ, ಆದ್ರ ಊಟ ತರ ಅಡಿಗೆಗಳು ಅದಾವ, ವ್ಯತ್ಯಾಸಗಳು ಅದಾವ ಅಲ್ಲಿ. ಆದ್ರ ಊಟ ಮಾಡಿದಂತ ಆ ಊಟ ಮಾಡಿದ ಮೇಲೆ ಆಗುವಂತ ಆನಂದ ಒಂದೇ, ಹೊಟ್ಟೆ ತುಂಬಿದ ಆನಂದ ಒಂದೇ. ಹಿಂಗಾಗಿ ಈತ ಮನೆಗಿದ್ದನ್ರಿ, ಅವರು ಮಠದಾಗ ಅದಾರ್ರಿ, ಅವ್ರು ಹಂಗ ತಿರುಗಾಡ್ತಾರ್ರಿ, ಮತ್ತೆ ಇವ್ರು ಹಿಂಗದಾರ್ರಿ, ಅವ್ರ ಬಲ್ಲಿ ಇರುವಂತ ಇವರು ಸಂಸ್ಕೃತ ಪಂಡಿತರು ಅದಾರ್ರಿ, ಅವ್ರ ಕಾಶಿ ಒಳಗ ಅದಾರ್ರಿ, ಅವ್ರ ಬಲ್ಲಿ ಇರುವಂತ ಒಂದು ಜ್ಞಾನ ಬೇರೆ ಐತ್ರಿ, ಇವ್ರ ಬಲ್ಲಿ ಇರುವಂತ ಜ್ಞಾನ ಹಂಗನಕ್ ಬರಂಗಿಲ್ಲ. ಜೀವನ ಮುಕ್ತ ಅದು ಎಲ್ಲೇ ಇರ್ಲಿ, ಇರುವಂತ ಒಳಗಡೆ ಏನ್ ಜ್ಞಾನ ಐತಲ್ಲ, ಆನಂದ ಅನ್ನುವಂಥದ್ದು ಐತಲ್ಲ, ಎಲ್ಲರಿಗಿರುವಂಥದ್ದು ಒಂದೇನೆ. ಅವ್ರ ಪ್ರಾರಬ್ಧ ರೂಪದಿಂದ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. ಮನೆಯಲ್ಲೂ ಇರ್ತದ ಪ್ರಾರಬ್ಧ ಅವರಿಗೆ, ಮಠದಲ್ಲೂ ಇರಬಹುದು, ತಿರುಗಾಡ ಸಂಚಾರನೂ ಮಾಡ್ತಿರ್ಬಹುದು, ಅಥವಾ ಎಲ್ಲಾ ಕಡೆನೂ ಇರಬಹುದು. ಅದ್ರ ಪ್ರಾರಬ್ಧ ರೂಪವಾಗಿ ಇರ್ತಾನತ. ಆದ್ರ ಆತ ಜ್ಞಾನ ಆಗಿಲ್ಲ ಅಂತ ನೀನ್ ಹೆಂಗ್ ಬೇಕಂಗ ಆತನ ಮುಂದೆ ನಡ್ಕೊಳಂಗಿಲ್ಲ. ಯಾಕಂದ್ರೆ ನೀನಿಟ್ಟ ನೆಲವೇ ಸುಕ್ಷೇತ್ರ ಅಂತ ನೀನ್ ಏನಾರ ಅಲಕ್ಷ್ಯ ಮಾಡಿದೆ ಅಂದ್ರ ಅದು ನಿನಗ ದೋಷ ಅದು. ನೀನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆ ಅಂತ ಹೇಳ್ತಾರಲ್ಲ. ಆತ ಎಲ್ಲಿದ್ರು ಕೂಡ ಆತ ಜ್ಞಾನಿನೇ ಇರ್ತಾನ. ಹಂಗಾಗಿ ಪ್ರಾರಬ್ಧ ಮಾತ್ರ ಅಲ್ಲಿ ಬಿಡಂಗಿಲ್ಲ. ಇವು ಮೂರು ನಾವು ನೋಡಿದಂತಂದ್ರ ಯಾರು ಗುರುನಾಥ್ ರೋಡ್ರಲ್ಲಿ ಮೂರು ಇದ್ವು ಅಂತ ಹೇಳ್ತಾರೆ. ಮೂರು, ಯಾಕಂದ್ರೆ ಜ್ಞಾನ, ವೈರಾಗ್ಯ, ಉಪರತಿ, ಮೂರು ರೀತಿಯಲ್ಲಿ ಅವ್ರನ್ನ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಈ ರೀತಿಯಾಗಿ ಅದರಿಂದ ಇದು ಯಾಕಂದ್ರೆ ಆತ ವೈರಾಗ್ಯ ಉಪರತಿ ಎರಡೂ ಇರದೇ ಇದ್ರು ಕೂಡ ಆತ ಮುಕ್ತಿನೇ ಆಗಿರ್ತಾನೆ. ಜ್ಞಾನ ಒಂದಿದ್ರೆ ಮುಕ್ತಿ ಆಗ್ತದೆ. ಮತ್ತೆ ಜ್ಞಾನನೇ ಇರ್ಲಾರ್ದ ನೀ ಬರೇ ವೈರಾಗ್ಯ ಮಾಡ್ಕೊಂಡ್ ಕುಂತ್ರೆ ಮುಕ್ತಿ ಆಗಲ್ಲ. ನಾವಿಲ್ಲಿ ಕರೆಕ್ಟ್ ಆಗಿ ತಿಳ್ಕೊಬೇಕು. ವೈರಾಗ್ಯ ಅಂದ್ರೆ ಎಲ್ಲ ವಿಷಯಾದಿಗಳನ್ನ ತ್ಯಾಗ ಮಾಡುವಂಥದ್ದು, ಬಿಡುವಂಥದ್ದು. ಈಗ ಹಿಂದಿನ ವಿಚಾರಗಳಲ್ಲಿ ಬಂದದ ಎಲ್ಲ ಬಿಡ್ತೀನಿ ಅಂತಂದು ಬಿಟ್ಟು ಮತ್ತೆ ಶರೀರದಿಂದ ಬಿಟ್ಟು ಕಾಯ್ಕೊಂಡು ಕುಂದ್ರಕ್ ಆಗಂಗಿಲ್ಲಲ್ಲ. ಯಾಕಂದ್ರೆ ಮನಸ್ಸಿನಿಂದ ಎಲ್ಲವನ್ನೇ ಬಿಡುವಂಥದ್ದು. ಮನಸ್ಸು ಅಹಂಕಾರ ಮಮಕಾರದಿಂದ ಬಿಡುಗಡೆ ಆಗ್ಬೇಕಂದ್ರೆ ಅದು ಸನ್ಯಾಸಿ ಮನಸ್ಸು ಅಹಂಕಾರ ಮತ್ತೆ ಏನು ಮಮಕಾರ ಅಲ್ಲಿ ಇರಬಾರ್ದು, ಮನಸ್ಸಿನಲ್ಲಿ ಇರಬಾರ್ದು. ಆ ರೀತಿ ಎಲ್ಲ ವೈರಾಗ್ಯ ಭಾವ ಐತ್ರಿ. ಮತ್ತು ಉಪರತಿ ಮೈ ಮೇಲೆ ಅರಿವಿಲ್ದಂಗದ, ಪರಿವೆ ಇಲ್ದಂಗದನ. ಮತ್ತು ಆತ ದೊಡ್ಡ ಜ್ಞಾನಿ ಅನ್ನಕ್ಕಾಗಲಿ. ಯಾಕಂದ್ರೆ ಆತನ ಬಲ್ಲಿ ಜ್ಞಾನ ಇರ್ಲಿಲ್ಲ ಅಂದ್ರೆ ಆತ ಮುಕ್ತನಾಗಕ್ ಸಾಧ್ಯ ಇಲ್ಲ, ಮೋಕ್ಷ ಆಗಂಗಿಲ್ಲ. ಅದಾಗ ಬರೇ ವೈರಾಗ್ಯ ಭಾವ ತೊಟ್ಕೊಂಡ್ರೆ ಮೋಕ್ಷ ಆಗಂಗಿಲ್ಲ. ಬರೇ ಉಪರತಿಯಲ್ಲಿ ಇದ್ರೂ ಕೂಡ ಮೋಕ್ಷ ಆಗಂಗಿಲ್ಲ. ಜ್ಞಾನ ಒಂದಿದ್ದಾಗ ಮೋಕ್ಷ ಆಗ್ತದೆ ಅಷ್ಟೇ. ಜ್ಞಾನದಿಂದ ಮೋಕ್ಷ ಆಗ್ತದೆ. ಮೋಕ್ಷ ಇದ್ದವನಿಗೆ ಇವೆರಡು ಇರ್ಲಿಲ್ಲ ಅಂದ್ರೆ ಆತ ಮುಕ್ತನೇ ಆಗಿರ್ತಾನ. ಅದನ್ನ ನಾವು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಮತ್ತೆ ಏನ್ ಹೇಳ್ತಾರ, 5ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ, ಈ ಜ್ಞಾನಗಳಿಗೆ ಏನೇನು ಅವಧಿ, ವೈರಾಗ್ಯಕ್ಕ ಕೊನೆಯದು ಅವಧಿ ಏನು ಅಂದ್ರೆ ನಾವು ಗುಲ್ಬರ್ಗ, ರಾಯಚೂರು ಇಂಥ ಈಗ ಇಲ್ಲಿಗೆ ಮುಗೀತು ಏನೋ ಹೇಳ್ತಾರಲ್ಲ, ಲಾಸ್ಟಿಗೆ ಇಲ್ಲಿ ಗುಲ್ಬರ್ಗದ ಒಂದು ಏರಿಯಾ ಮುಗೀತು ಅಂತ ಒಂದೊಂದು ಬೋರ್ಡ್ ಹಾಕಿರ್ತಾರೆ. ಇಲ್ಲಿಗೆ ಆಯ್ತು ನೋಡ್ರಿ, ಗುಲ್ಬರ್ಗದ ಒಂದು ಏರಿಯಾ ಆಯ್ತು, ಇಲ್ಲಿಗೆ ರಾಯಚೂರದ ಏರಿಯಾ ಆಯ್ತು, ಇಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಹಾಕ್ತೀವಿ.
ಅದೇ ರೀತಿ ವೈರಾಗ್ಯಕ್ಕೆ ಮತ್ತು ಉಪರತಿಗೆ ಮತ್ತೆ ಜ್ಞಾನಗಳಿಗೆ ಅವಧಿ ಏನು? ಅವಧಿ ಅಂದ್ರೆ ಅಳತೆ, ಇಷ್ಟು ಅಂತ, ಸೀಮೆ ಅಂತ ಕೂಡ ಹೇಳ್ತಾರೆ. ಈಗ 5ನೇ ನುಡಿಯಲ್ಲಿ ಹೇಳ್ತಾರ, ವಿರತಿಗೆಲ್ಲವನ್ನು ತೃಣವೆಂಬುದು, ಉಪರತಿಗೆ ಪರವಶನಂತಿಹುದು, ಅಮಲ ಜ್ಞಾನಕ್ಕೆ ಗುರುಶಂಭುಲಿಂಗವೇ ತಾನೆಂಬ ದೃಢ ಬುದ್ಧಿ, ಶರೀರದ ಅಭಿಮಾನದೊಂದದೋಳಿಹುದೋ ಅವಧಿ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರ? ವಿರತಿಗೆ ಅಂದ್ರೆ ವೈರಾಗ್ಯಕ್ಕೆ. ಈಗ ವಿರತಿಗೆ ಅವಧಿ ಏನು ಅಂದ್ರ ನಾವು ಗೊತ್ತಿಡಿಬೇಕು. ಹೆಂಗಂದ್ರ ಇಹ ಪರ ಈ ಭೋಗಗಳು ಏನದಾವ, ಇಹದಲ್ಲಿ ನಾವೀಗ ಅನುಭವಿಸುವಂತ ಭೋಗಗಳಾಗಿರ್ಬೋದು, ಪರಲೋಕದಲ್ಲಿರುವಂತ ಭೋಗಗಳ ಆಗಿರ್ಬೋದು, ಇವುಗಳನ್ನ, ಈ ಭೋಗಗಳನ್ನ ತೃಣದಂತೆ, ತೃಣ ಅಂತಂದ್ರೆ ಹುಲ್ಲು ಕಡ್ಡಿ, ಆ ತೃಣದಂತೆ ತುಚ್ಛವಾಗಿ ಕಾಣುವುದೇ ವಿರತಿಗೆ ಅವಧಿ ಅಂತ ಹೇಳ್ತಾರ. ಏನೇ ಇರ್ಲಿ, ಇಹಲೋಕದಲ್ಲಿರುವಂತಹ ಬೇಕಾದಂತ ಭೋಗಗಳಿರ್ಲಿ, ಅದಕ್ಕೆ ಹೇಳ್ತಾರೆ ಈ ಧರಣಿ ಹೆಂಗ ಅನಿಸ್ತದಂದ್ರ ಮಹಾತ್ಮರಿಗೆ ಈ ಭೂಮಿ ಅನ್ನುವಂಥದ್ದು ಗೋವಿನ ಒಂದು ಹೆಜ್ಜೆ, ಆಕಳ ಹೆಜ್ಜೆ ಎಷ್ಟಿರ್ತದ ಆ ತರ ಅಂತ ತಿಳ್ಕೊಂಡ್ಬಿಡ್ತಾನಂತ. ನಮಗ್ ಬಹಳ ದೊಡ್ಡದಾಗಿಬಿಟ್ಟದ ಇದೆಲ್ಲ ಅಲ್ಲ. ಅದಕ್ಕ ಮಹಾತ್ಮರು ಹೇಳ್ತಾರ, ಇಹದ ಒಂದು ಭೋಗಗಳು ಬೇಕಾದಷ್ಟು ರಾಜನಾಗಿರ್ಲಿ, ರಾಜನಿಗಿರುವಂತ ವೈಭೋಗಗಳು ಇರ್ಲಿ, ಆಮೇಲೆ ಮುಂದ ಪರಲೋಕದ ಭೋಗಗಳು ಆಗ್ಲಿ, ಬೇಕಾದಂಥದ್ದಾಗ್ಲಿ, ಯಾವ ಒಂದು ಏನು ಅಲ್ಲಿ ಬೇಕಾದ ಸ್ವರ್ಗಾದಿ ಭೋಗಗಳು ಆಗ್ಲಿ, ಅವು ಯಾವ ಬೇಡಪ್ಪ, ಅವು ಯಾವ, ಯಾಕಂದ್ರೆ ಅಲ್ಲಿ ಕೂಡ ಸ್ವಾತಿಶಯ, ಕ್ಷಯ, ಪತನ 3 ದುಃಖಗಳಿಂದ ಕೂಡ ಬೇಕಾದಂಥದ್ದು ಇರ್ಲಿ ಆ ಭೋಗಗಳು, ನಮ್ಗೆ ಯಾವ್ದು ಬೇಡ. ಅದಕ್ಕೆ ಹೇಳ್ತಾರೆ, ನಚಿಕೇತ ಯಮಧರ್ಮನ ಹತ್ರ ಹೋದಕ್ಕೆ ಹೇಳಿದ, ಅದನ್ನ ಏನ್ ಮಾಡ್ತೀವಿ ತಗೊಂಡು, ಆತ್ಮಜ್ಞಾನವನ್ನು ತಗೊಂಡು ಏನ್ ಮಾಡ್ತೀವಿ, ಆದ್ರ ನಿನಗೆ ಏನೇನ್ ಭೋಗಗಳು ಬೇಕು ಎಲ್ಲಾ ಕೇಳೋ ಕೊಟ್ಬಿಡ್ತೀನಿ ಅಂತಂದ. ಯಾರಿಗ್ ಬೇಕಾಗ್ಯದ ಅಂತದ, ಯಾರಿಗ್ ಬೇಕಾಗ್ಯದ, ನನಗೆ ಯಾವ್ದು ಬೇಕಾಗಿಲ್ಲ, ಇಹ ಪರದ ಯಾವ ಭೋಗಗಳು ನನಗ್ ಬೇಕಾಗಿಲ್ಲ ಅಂತ ನೋಡ್ರಿ. ಅಂದಾಗೆ ಇದು ಬ್ರಹ್ಮಜ್ಞಾನ ಆಗುವಂಥದ್ದು. ಇಲ್ಲಾಂದ್ರೆ ನಮ್ಗ ಇದಕ್ಕಿಂತ ನಾವು ಸಂಸಾರದಲ್ಲಿ ಮಾಡುವಂಥದ್ದೇ ದೊಡ್ಡದು, ನಾವು ಗಳಿಸುವಂಥದ್ದೇ ದೊಡ್ಡದು, ನಮ್ಮ ಏನು ವೈಭೋಗದ ಜೀವನಗಳೇ ದೊಡ್ಡದಂದ್ರೆ ಈ ಕಡೆ ಬರಕ್ ಆಗಂಗಿಲ್ಲ. ಹಂಗಂತ ನಿಜಗೊಂಡ್ರು ದೊಡ್ಡ ರಾಜರಿದ್ರು, ಅಂಥ ಒಂದು ವೈಭೋಗದ ಜೀವನವನ್ನ ಬಿಟ್ರವ್ರು, ತೃಣ ಅಂತ ತಿಳ್ಕೊಂಡ್ರವ್ರು, ತೃಣ ಸಮ ಅಂತ ತಿಳ್ಕೊಂಡ್ರವ್ರು. ನಾವು ಹೇಳ್ತೀವಿ ಇವತ್ತು ನಿಜವಾಗಿ ನಮ್ಗೆ ಎಷ್ಟು ಐಷಾರಾಮಿ ಜೀವನ ಇರ್ತದೆ ಅಷ್ಟು ಸುಖ ಅನ್ಕೊಳ್ತೀವಿ. ಅವ್ರು ಅಷ್ಟೆಲ್ಲ ಬಿಟ್ಟು ಬಂದ್ರು. ಹೆಂಡತಿ ಒಪ್ಕೊಳ್ಳಿಲ್ಲ, ನಿಜಗೊಂಡ್ರ ಹೆಂಡತಿ ಇವರು ಬಿಟ್ಟು ಹೋಗ್ತೀನಿ ಅಂತ ಅಂದಾಗ ಬಹಳಷ್ಟು ಕೇಳಿದ್ರು ಕೂಡ ಆಕೆ ಹೆಂಡತಿ ಒಪ್ಕೊಳ್ಳಿಲ್ಲ. ಇಬ್ರು ಹೋಗ್ಬಿಡೋಣ ಬೇಕಾದ್ರೆ, ನನ್ನ ಕೈಲಿ ಆಗಲ್ಲ, ಇಲ್ಲಿರೋದು ಆಗಂಗಿಲ್ಲ, ನೀವೆಲ್ಲಿಗೆ ಹೋಗ್ತಾ ಇದ್ರಿ, ಸಾಧನೆ ಮಾಡಕ್ ಹೋಗ್ತೀರಿ, ನಾನು ಬರ್ತೀನಿ ಅಂದ್ಳಕಿ. ಬೇಡ ಬರಬೇಡ, ಒಂದು ಮಗು ಐತೆ ನೋಡ್ಕೊಂಡಿರು ಅಂತ ಬಹಳಷ್ಟು ಕೇಳ್ಕೊಂಡ್ರು ಆಕಿ ಕೇಳಲಿಲ್ಲ. ಕೊನೆಗೆ ಶಂಭುಲಿಂಗ ಗುರುಗಳು ಮನೆಗೆ ಬಂದಾಗ, ಅಪ್ಪ ಹಿಂಗ್ ನಡೆದಿದೆ ಮನೆಯಲ್ಲಿ, ಆಕಿ ಒಪ್ಪುತ್ತಾ ಇಲ್ಲಲ್ಲ, ಏನ್ ಮಾಡ್ಲಿ, ಯಾಕಂದ್ರೆ ಮನ್ಯಾಗ ಈ ಒಂದು ಸನ್ಯಾಸಿಯಾಗಿ ಹೋಗ್ಬೇಕಾದಾಗ ಹೆಂಡತಿ ಅಪ್ಪಣೆ ತಗೊಳ್ಬೇಕಾಗ್ತದ, ತಾಯಿ ಇದ್ರೆ ತಾಯಿ ಅಪ್ಪಣೆ ತಗೊಳ್ಬೇಕನ್ನೋದು ಒಂದು ಧರ್ಮ ಇರುತ್ತೆ, ಹಂಗ ಹೋಗಂಗಿಲ್ಲ. ಹಂಗಾಗಿ ಅದಕ್ಕೆ ಕೇಳಿದ್ರು ಒಪ್ಪುತ್ತಾ ಇಲ್ಲ, ಆಕಿ ಬಿಟ್ಟು ಹೋಗ್ಬೇಕಲ್ಲ, ಒಪ್ಪುತ್ತಾ ಇಲ್ಲ, ಏನ್ ಮಾಡೋದು. ಅವಾಗ ಗುರುಗಳು ಹೇಳಿದ್ರು, ಜಗತ್ತಿಗೆ ತಂದೆ ಹಾಕ್ತಾನ, ಯಾಕಂದ್ರ ಮುಮುಕ್ಷಿಗಳಿಗೆ ಉದ್ಧಾರ ಮಾಡುವಂತ ಕೆಲಸ ಐತೆ ಇದು ಜಗತ್ತಿನ ಜನರಿಗೆ ಅಮ್ಮ ಅಂತ ಹೇಳಿ ಆಕಿ ನಮಸ್ಕಾರ ಮಾಡಾಗ ಒಂದ್ ಸ್ವಲ್ಪ ತಲೆ ಮೇಲೆ ಕೈ ಇಟ್ರು ನೋಡ್ರಿ, ಸಂಪೂರ್ಣ ಬದಲಾವಣೆ ಆದಳಕಿ. ಆಮೇಲೆ ಅಂದಳು ಖುಷಿಯಿಂದ, ಆಯ್ತು ಹೋಗ್ಬಾ ಅಂತ ಕಳಿಸಿದ್ರು. ಎಲ್ಲವನ್ನ ಅದೆಷ್ಟು ಭಾರ ಆಗಿತ್ತಂತ ಅವ್ರು ವರ್ಣನೆ ಮಾಡ್ಕೊಂಡು ಬರ್ತಾರ. ರಾಜ ವೈಭೋಗಗಳು ಬಂದ ನಂತರ ಶಂಭುಲಿಂಗನ ಬೆಟ್ಟದಲ್ಲಿ ಒಂದು ಈಶ್ವರ ಗುಡಿ ಬರ್ತದ, ಅವ್ರ ಮನೆ ದೇವ್ರು. ಅಲ್ಲಿ ಬಂದಾಗ ಒಂದು ಹಾಸಿಗೆ ಇರ್ಲಿಲ್ಲ, ಒತ್ಕೊಳಕ ಏನು ಇರ್ಲಿಲ್ಲ, ಬೆಳದಿಂಗಳು ಇತ್ತು. ಆವತ್ತಿನ ದಿವಸ ನೆಲದ ಮೇಲೆ ಮಲಗಿದ್ರಂತ ನಿಜಗೊಂಡ್ರು. ಆಹಾ, ಇವತ್ತು ಎಲ್ಲಾ ಬಂಧನದಿಂದ ನಾನು ಕಳಿಸ್ಕೊಂಡೆ, ಕೆಳಗಡೆ ನೆಲ ಅನ್ನುವಂಥದ್ದು ಇಂಥ ಒಳ್ಳೆ ಹಾಸಿಗೆ, ಮೇಲ್ಗಡೆ ಆಕಾಶ ಅನ್ನುವಂಥದ್ದು ಒಂದು ಒದಿಕೆ, ಎಷ್ಟು ಆನಂದ ಐತೆ, ಇವಾಗ ನನಗೆ ಅಗುರ ಆಯ್ತು ಅನ್ನುವಂಥ ಭಾವ ವ್ಯಕ್ತಪಡಿಸಿದ್ರಂತ ನಿಜಗೊಂಡ್ರು.
ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಆ ಜ್ಞಾನ, ಯಾಕಂತಾರ ಇಹಪರ ಸರ್ವ ಭೋಗಗಳು ತೃಣದಂತೆ ತುಚ್ಛವಾಗಿ ಕಾಣುವಂಥದ್ದು ವಿರತಿಗೆ ಅವಧಿಯಾಗ್ಯದ. ವಿರತಿಗೆ ಅತ ಹೆಂಗ್ ಕಾಣ್ಬೇಕಂದ್ರ ಬೇಕಾದಂತ ವೈಭೋಗಗಳಿರ್ಲಿ ಅದು ತೃಣ ಸಮ ಅಂತ ತಿಳ್ಕೊಳ್ಳುವಂಥದ್ದು ಇದು ಸೀಮೆ ನೋಡ್ರಿ ಅವಧಿ. ಯಾವ್ದಕ್ಕ? ವೈರಾಗ್ಯಕ್ಕೆ. ಹಿಂಗ್ ತಿಳ್ಕೊಂಡ್ಬಿಡ್ಬೇಕು. ಮತ್ತೆ ಹೇಳ್ತಾರ ಇನ್ನೊಂದು ಹೇಳ್ತಾರ ಯಾವ ರೀತಿ ಈ ಮದ್ಯಪಾನ ಮಾಡಿರ್ತಾರಲ್ಲ ಕುಡಿದವರು ಈ ಮದ್ಯಪಾನ ಮಾಡಿದವರು ಶರೀರದ ಎಚ್ಚರ ತಪ್ಪಿದಂಗೆ ಇರ್ತಾರ ಅವರು. ಅದಕ್ಕೆ ಆ ರೀತಿ ಇರುವಂಥದ್ದು ದೇಹದ ಒಂದು ಸಂಬಂಧ, ಈ ಸಂಬಂಧಿ ಇರುವಂಥ ಏನದಾವ ಇವೆಲ್ಲ ಅದ್ರ ಮೇಲೆ ಇಟ್ಟಂತ ಮೋಹ ಆಗಿರ್ಬೋದು, ಇಂದ್ರಿಯಗಳ ಭಾವ ಆಗಿರ್ಬೋದು, ಶರೀರದ ಒಂದು ಭಾವ ಆಗಿರ್ಬೋದು, ಇವೆಲ್ಲವೂ ರಹಿತವಾಗಿರುವಂಥದ್ದು ಉಪರತಿಗೆ ಏನು ಅದ ಸೀಮೆ ಅವಧಿ. ಉಪರತಿಗೆ ಪರವಶನಂಗಿರುವಂಥದ್ದು. ಈ ರೀತಿಯಾಗಿ ಇದಕ್ಕ ವೈರಾಗ್ಯಕ್ಕ ಮತ್ತು ಉಪರತಿಗೆ ಈ ರೀತಿ ಒಟ್ಟ ಅರಿವಿರ್ಲಾರ್ದಂಗ ಈ ಕುಡಿದೋರಿಗೆ ಹೆಂಗಿರ್ತದ ಆ ಥರ ಪರವಶನಾಗಿರುವಂಥದ್ದು ಇದು ಉಪರತಿಗೆ ಸೀಮೆ ಆಗ್ತದೆ. ಮತ್ತೆ ಜ್ಞಾನಕ್ಕೆ ಅವಧಿ ಯಾವುದು ಅಂದ್ರ ಇಲ್ಲಿ ಕೂಡ ಹೇಳ್ತಾರ. ಏನ್ ಹೇಳ್ತಾರ? ಸಚ್ಚಿದಾನಂದ ನಿತ್ಯ. ಸಚ್ಚಿದಾನಂದ ಅಂದ್ರ ಸದ್ರೂಪು, ಚಿದ್ರೂಪು, ನಿತ್ಯ, ಪರಿಪೂರ್ಣ, ಆನಂದ ರೂಪವಾಗಿರುವಂತ ಆನಂದ. ಸತ್ತು, ಚಿತ್ತು, ನಿತ್ಯ, ಆನಂದ, ಪರಿಪೂರ್ಣ. ಇಂಥ ಒಂದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂತಹ ಆ ಪರಮಾತ್ಮ ಶಂಭುಲಿಂಗ ನೋಡ್ರಿ, ಅದನ್ನೇ ನಾನು ಇದ್ದೀನಿ, ಇದ್ದಾನೆ ಅನ್ನುವುದು ಬೇರೆ, ಇದ್ದೀನಿ ಅನ್ನುವಂಥದ್ದು ಬೇರೆ. ನಾನೇ ಇದ್ದೀನಿ ಅನ್ನುವಂತಹ ದೃಢ ಜ್ಞಾನ ಆಗ್ಬೇಕು. ಇದು ಅಪರೋಕ್ಷ ಜ್ಞಾನ. ಅಂದ್ರ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ. ಇದ್ದೀನಿ, ನಾನೇ ಇದ್ದೀನಿ, ಪರಮಾತ್ಮನೇ ನಾನು, ನಾನೇ ಪರಮಾತ್ಮ, ನಾನೇ ಶಂಭುಲಿಂಗ ಅಂತ ಅನ್ನುವಂತ ಭಾವ ದೃಢ ಆಗ್ಬೇಕು. ಅಲ್ಲಿ ಯಾವ ಸಂಶಯಗಳು ಇರಬಾರ್ದು. ಯಾಕಂತಂದ್ರ ಒಂದು ಚೂರು ಸಂಶಯಗಳು ಇರಬಾರ್ದು. ಜಗತ್ತು ನೋಡಿದ್ರು ಕೂಡ ತನ್ನಾಕಾರನೇ ಕಾಣಬೇಕು ನೋಡ್ರಿ. ಅದಕ್ಕ ಈ ಒಂದು ಶರೀರ ನಮ್ಗೇನಾರ ಸಂಶಯ ಅದನ, ನಮ್ಗೀಗ ಹುಟ್ಟಿನಾಗ ನಮ್ಗೆ ಹೆಸರೇ ಇರ್ಲಿಲ್ಲ, ಹೆಸರು ಇಟ್ಬಿಟ್ರು, ಆದ್ರೆ ನಾನು ಹೌದಲ್ಲ ನನ್ನ ಹೆಸರು ಅಂತ ನನಗೆ ಏನಾರ ಸಂಶಯ ಅದ. ಮತ್ತೆ ಶರೀರವೇ ನಾನು ಇದ್ದೀನಿ, ಶರೀರ ನಾನು ಇದ್ದೀನಿ ಅಂತ ನಾವು ಅನ್ಕೊಂಡ್ಬಿಟ್ಟಿವಲ್ಲ, ಏನಾರ ಸಂಶಯ ಅದನ್ನ ಇದರಲ್ಲಿ? ಯಾವ ಸಂಶಯಗಳು ಇಲ್ಲ. ಹೌದಾ? ಬಹಳಷ್ಟು ನಿಶ್ಚಯ ಜ್ಞಾನ ನಮಗದು. ಇದೇ ಶರೀರ ನಾನಿದ್ದೀನಿ ಅನ್ನುವಂಥ ನಿಶ್ಚಯ. ಒಂದು ಎಲ್ಲೂ ಒಂದು ಸ್ವಲ್ಪ ಸಂಶಯ ಇಲ್ದಂಗೆ, ಸಂಶಯ ಏನಾರ ಉಳ್ಕೊಂಡದ ನಮ್ಮ ಹತ್ರ ಇಲ್ಲ, ನಾನೇ ಶರೀರ ಅನ್ನುವಂಥದ್ದು ಹೆಂಗೈತೋ ಅದೇ ರೀತಿ ಕೂಡ ಆ ಪರಮಾತ್ಮನ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥ ನಿಶ್ಚಯ ಒಂದು ಭಾವ ಆಗ್ಬೇಕು. ಶರೀರ ಯಾಕಂದ್ರೆ ಶರೀರನೇ ನಾನಿದ್ದೀನಿ ಅನ್ನುವಂಥದ್ದು, ಇದಕ್ಕೆ ಬಹಳ ಸಮಯ ಬೇಕು. ಅಷ್ಟು ಬೇಗ ಹೋಗಂಗಿಲ್ಲ. ಅದಕ್ಕೆ ಬಹಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರವನ್ನು ಅಂತ ಹೇಳ್ತಾರೆ. ಬಹಳ ಕೇಳ್ಬೇಕು. ಇದನ್ನ ಕೇಳಿದಾಗೆ 84 ಲಕ್ಷ ಜೀವರಾಶಿಯಿಂದ ಬಂದಿದ್ವಿ. ಇದೆ ಶರೀರ ನಾನು 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 ಅಂತಾನೆ ಬಂದಿದ್ದೀನಲ್ಲ, ಹಂಗಾಗಿ ಇಷ್ಟು ಬೇಗ ಕಿತ್ತಂಗಿಲ್ಲ, ಅದು ಹೋಗಂಗಿಲ್ಲ. ಇದು ಈಗ ಹೆಂಗ್ ಬುದ್ಧಿ ಆಗ್ಬೇಕಂದ್ರ ಶರೀರ ನಾನೇ ಅನ್ನುವಂತ ಒಂದು ಸ್ವಲ್ಪ ಕೂಡ ಸಂಶಯ ಇಲ್ಲದೆ ನಾನು ಹೆಂಗ್ ಅದೀನಿ, ಅದೇ ರೀತಿ ಕೂಡ ಶರೀರ ನಾನಲ್ಲ ಅನ್ನುವಂತ ಭಾವ ಬರ್ಬೇಕೀಗ. ನಾವೇನೇನು ಹೌದು ಹೌದು ಅನ್ಕೊಂತ ಕುಂತೀವಿ, ಇದೇ ಸತ್ಯ ಸತ್ಯ ಅನ್ಕೊಂತ ಕುಂತೀವಿ, ಅದು ಮಿಥ್ಯೆ 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 ಅನ್ಬೇಕಾಗ್ಯದಿಲ್ಲಿ. ಒಂದು ಹುಡುಗ ಮಕ್ಕಳಿಗೆ ಮಾತು ಕಲಿಸ್ಬೇಕಾದ್ರ ಅವ್ವನು ಅಪ್ಪನು ಅಂತ 10 ಸಲ ಕಲಿಸ್ಬೇಕ. ತಾಯಿಗೆ ಗೊತ್ತಿರ್ತದೆ ಮನ್ಯಾಗ ಏನೇನ್ ಕಲಿಸ್ಬೇಕನ್ನುವಂಥದ್ದು. ಒಂದ್ಸಲ ಅಲ್ಲ, ಹಗಲೆಲ್ಲ ಹೇಳ್ಬೇಕು.
ಅಣ್ಣನು ತಮ್ಮನು ಅಂತ ಪದೇ 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 ಹೇಳಿದಾಗ ಅದಕ್ಕೆ ಕೇಳ್ಕೊಂತ ಕಲಿತದ ಅದು. ಅದೇ ರೀತಿ ಕೂಡ ಇಲ್ಲಿ ಕೂಡ ಶರೀರ ನಾನು ಇದ್ದೀನಿ ಅನ್ಕೊಂಡು ಇಷ್ಟು ಜನ್ಮ ಜನ್ಮಾಂತರಗಳಲ್ಲಿ ಬಂದು ಇದು ಶರೀರ ಈಗ ನಾನಲ್ಲ ಅಂತ ಹೋಗ್ಬೇಕೀಗ. ಅದ್ರ ಶರೀರ ನಾನಲ್ಲ, ಆ ಶಂಭುಲಿಂಗ ಪರಮಾತ್ಮನ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥದ್ದು ಆ ದೃಢಭಾವ ಬರ್ಬೇಕಿಲ್ಲಿ. ಒಂದು ಚೂರು ಸಂಶಯ ಇರಬಾರ್ದು ನೋಡ್ರಿ. ಹಂಗ ಆ ರೀತಿ ನಿಶ್ಚಯವಾಗಿ ನಿನ್ನ ಸ್ವರೂಪದ ಬಗ್ಗೆ ನಿನಗ ಆಯ್ತು ದೃಢಭಾವ, ಅಪರೋಕ್ಷ ಜ್ಞಾನ ಆಗ್ಬೇಕು. ಇದಕ್ಕೆ ಬಹಳ 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 ಎಷ್ಟೊಂದು ಶ್ರದ್ಧೆ. ಅದಕ್ಕೆ ಹೇಳ್ತಾರ ಮುಮುಕ್ಷಿಗೆ ಮೊದಲು ಇರ್ಬೇಕಾದಂಥದ್ದೇ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತು. ಇದು ಸುಮ್ಮನೆ ಆಗಂಗಿಲ್ಲ, ಇದು ಸುಮ್ಮನೆ ಆಗಂಗಿಲ್ಲ. ಇಂಥ ಒಂದು ನಿಶ್ಚಯ ಬುದ್ಧಿ ಆಗ್ಬೇಕಂತಂದ್ರ ಒಂದು ಸ್ವಲ್ಪ ಕೂಡ ಸಂಶಯ ಇಲ್ದನೆ ನಿಶ್ಚಯ ಅದಕ್ಕೆ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು. ಸ್ವಾನುಭವದ ಸುಖ ತಾನೇ ಕೈ ಸೇರೋದು ಯಾವಾಗ ಆಗ್ತದಂತಂದಾಗ ನಾ ಮಾಡುವಂತ ಭಕ್ತಿ ಆಗಿರ್ಬೋದು, ನಾ ಕೇಳುವಂಥದ್ದು, ಮನನ ಮಾಡುವಂಥದ್ದು, ನಿಧಿಧ್ಯಾಸನ ಮಾಡೋದು ಇವೆಲ್ಲ ಸೇರ್ತಾವ. ಅಂದಾಗ ಮಾತ್ರ ತಾನೇ ಆಗ್ತದ, ತಾನೇ ಆಗುವಂಥದ್ದು ಅಪರೋಕ್ಷ ಜ್ಞಾನ. ನಾವ್ ಯಾವಾಗ ಇದನ್ನ ಎಷ್ಟು ಶ್ರದ್ಧೆಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತೀವಿ, ಅವಾಗ ಇದು ಅಪರೋಕ್ಷ ಜ್ಞಾನ ಆಗ್ತದೆ. ಅಲ್ಲಿ ತನ ಆಗಂಗಿಲ್ಲ. ಅದಕ್ಕ ಇದು ನಿಶ್ಚಯ, ನಾನಿದ್ದೀನಿ, ಪರಮಾತ್ಮನ ಸ್ವರೂಪನೇ ನಾನಿದ್ದೀನಿ. ಅದಕ್ಕೆ 4 ವೇದಗಳಲ್ಲಿ ಇದನ್ನೇ ಹೇಳಿದ್ದು. ಇದು ಬಿಟ್ಟು ಬೇರೆ ಏನಿಲ್ಲ. ಮನುಷ್ಯಾಗಿ ಹುಟ್ಟಿ ಬಂದ ಮೇಲೆ ಏನೇನ್ ಮಾಡ್ಕೊಳ್ಬೇಕು, ಮೊದಲು ಜ್ಞಾನ. ಯಾಕಂತಂದ್ರ ಅದಕ್ಕ ಮುಂದೆ ಹೇಳ್ತಾರ ಈ ಕರ್ಮ, ಉಪಾಸನೆ, ಜ್ಞಾನ, ಮೇಲ್ಮಟ್ಟದ್ದು ಜ್ಞಾನ ಪ್ರತಿಯೊಬ್ರು ಮಾಡ್ಕೊಳ್ಬೇಕಾದಂಥದ್ದು. ಯಾಕ ಮನುಷ್ಯ ಕುಲ ಜನನದ ಲಾಭ ಯಾವುದಂದ್ರೆ ಇದೇ ಮಾಡ್ಕೊಳ್ಳೋದೆ, ನಮ್ಮ ಸ್ವಸ್ವರೂಪದ ಒಂದು ಜ್ಞಾನ ಆಗುವಂಥದ್ದು, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಈಗ ಅಪ್ಪ ಅಮ್ಮ ಇಟ್ಟು ಹೆಸರು ಅಷ್ಟೇನೆ ಹೊರತಾಗಿ ನಾನು ಯಾರಿದ್ದೀನಿ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರ ಯಾತಕ್ಕೆ ಬಂದೇನೋ ಇಲ್ಲಿಗೆ, ಏನು ತಿಳಿಯದೆ ಹೊಂಟೇನೋ ಅಲ್ಲಿಗೆ. ಯಾತಕ್ಕೆ ಬಂದೇನೋ ಗೊತ್ತಿಲ್ಲ, ತಿಳಿಯವಲ್ದು, ಹೊಂಟಿನ ಅಲ್ಲಿಗೆ, ಮುಗೀತು ಕತೆ. ಎಷ್ಟು ಗದ್ಲಗಳು ನಾವು ಹಾಕೊಂಡು ಬರೀ ವರ್ಮುಖ ನೋಡಕತ್ತೀವಲ್ಲ. ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ, ಎಲ್ಲಿಂದ ಬಂದಿ, ಬರಕ್ ಕಾರಣ ಏನ್ ಈ ಭೂಮಿಗೆ. ಸುಮ್ಮನೆ ಯಾರಾದ್ರೂ ಹೋಗ್ಬಿಡ್ತಾರ ಊರಿಗೆ. ಯಾಕೆ ಬಂದೇವ ಅಂತಂದ್ರ ಏನೋ ಒಂದ್ ಕೆಲಸ ಇತ್ರಿ ಅದಕ್ಕೆ ಬಂದೆ ಅಂತಾರ. ಇಲ್ರಿ ಸುಮ್ಮನೆ ತಿರ್ಗಾಡ್ಕೊಂಡು ಹೋಗಕ್ಕಂತ ಬಂದಿವಂತೀವೇನೆ ಯಾರಾದ್ರೂ ಅಂದಿವೇನ್? ನಾವ್ ಯಾವ ಊರಿಗೂ ಹೋಗಿರ್ತೀವಿ, ಕಷ್ಟಪಟ್ಟು ಅಷ್ಟು ದೂರ ಹೋಗಿರ್ತೀವಿ. ಯಾರನ್ನೇ ಕೇಳ್ತಾರ ಯಾಕ ಬಂದ್ರಿ ಅಲ್ರಿ, ಇಲ್ಲಿ ನೋಡಕ್ ಖಂಡಿತ ಅದಕ್ಕ ನಾ ಮಾತಾಡ್ಸಕ್ ಬಂದೆ, ಯಾಕೆ ಬಂದ್ರಿ ಅಲ್ರಿ ಅಂದ್ರ ಇಲ್ರಿ ನಾವು ಸುಮ್ಮನೆ ಬಂದೀವ್ರಿ, ತಿರ್ಗಾಡಿ ಹೋದ್ರ ಆಯ್ತಂತ ಬಂದೀವಿ ಅಂತೀವೇನ? ಇಲ್ಲ ಬೇರೆ ಕೆಲಸ ಇತ್ರಿ, ಅದಕ್ಕೆ ಅದು ಮಾಡ್ಕೊಂಡು ಹೋಗೋಣ ಅಂತ ಬಂದೀವ್ರಿ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿಗೆ ಬರ್ಬೇಕಾದ್ರೆ, ಈ ಭೂಮಿಗೆ ಬರ್ಬೇಕಾದ್ರೆ ಸುಮ್ಮನೆ ಬಂದು ಉಣ್ಕೊಂಡು ತಿನ್ಕೊಂಡು ಆದ್ರೆ ಹೆಂಗಂಗದು? ಬಂದು ಕೆಲಸವನ್ನ ಮರ್ತು ಬಿಟ್ಟಾಗ ಅವ್ರಿಗೇನ್ ಹೇಳ್ತಾರ? ಹುಚ್ಚರಂತ. ಏನ್ ಮಾಡೋದಕ್ಕೆಲ್ಲ ಸಂಸಾರ ಎಲ್ಲ ನಾವು ಕಮ್ಮಗ್ ಮಾಡಕತ್ತೀವಿ, ಚಂದ ಮಾಡಕತ್ತೀವಲ್ಲ, ಅದಕ್ಕೆ ಹುಚ್ಚರು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಹುಚ್ಚರು ಅಂತೀವಿ. ಯಾಕಂದ್ರೆ ನಮಗ್ ಮಾಡವಲ್ರಲ್ಲ ಅವ್ರಿಗೆ ಹುಚ್ಚರು ಅಂತೀವಿ. ಅದಕ್ಕೆ ಮಹಾತ್ಮರು ನಮಗೇನ್ ಹೇಳ್ತಾರ? ಹುಚ್ಚರು ಅಂತಾರೆ. ಯಾಕಂದ್ರೆ ಮಾಡಕತ್ತ ಸುಮ್ಮನೆ ಎದಕ್ಕೂ ಬರ್ಲಾರ್ದು ಮಾಡಕತ್ತೇವೆ ಇವು, ಅದಕ್ಕೆ ಹುಚ್ಚರು. ಮಾಡ್ಬಾರ್ದಂತಲ್ಲ, ಮಾಡ್ಬೇಕು. ಆದ್ರೆ ಬಂದ ಕೆಲಸವನ್ನ ನೆನ್ಪಿಟ್ಕೊಳ್ಬೇಕು. ಯಾಕೆ ಬಂದಿದೀವಿ ಈ ಭೂಮಿಗೆ, ನಾವೇನನ್ನ ಪಡ್ಕೊಳ್ಬೇಕಾಗ್ಯದ, ಏನನ್ನ ಒಂದು ಇದ್ರ ಲಾಭ ಏನೈತೆ, ಶರೀರ ಬಂದದಂದ್ರೆ ಮತ್ತೆ ಇದ್ರದ್ದು ಏನೈತೆ ತಿಳ್ಕೊಳ್ಬೇಕಾದಂಥದ್ದು, ಮಾಡ್ಬೇಕನ್ನುವಂಥದ್ದು ಏನೈತೆ ಅದನ್ನ ತಿಳ್ಕೊಳ್ಬೇಕನ್ನುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಅವ್ರು ಹೇಳ್ತಾರೆ ತಳುವುದೇ ಮಾಡ್ಬೋದು, ಹೌದು ತಡ ಮಾಡ್ಬೇಡ. ಯಾಕಂದ್ರೆ ಶರೀರ ಯಾವಾಗ ಮಾಯ ಆಗ್ಬಿಡ್ತದೆ ಹೇಳಕ್ಕಾಗಂಗಿಲ್ಲ, ಹೋಗೇ ಬಿಡ್ತದ. ನಾವ್ ಹಿಂಗ ಇರ್ತೀವಿ, ಚಂದ ಇರ್ತೀವಿ, ತಾಸ್ನಾಗ ಏನಾದ, ರಾತ್ರಿ ಏನಾದ, ಮುಂಜಾನೆ ಗೊತ್ತೇ ಇಲ್ಲ. ಅದಕ್ಕೆ ಬೇಗ 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 ಮಾಡ್ಕೊ, ಆನಂದ ಐತ್ರಿ. ತಳುವುದೇ ಮಾಡ್ಬೋದು ಹೌದು ಭವಾರಣ. ಇದನ್ನ ಮಾಡ್ಕೊಳ್ಬೇಕಾದ್ರೆ ಜ್ಞಾನವನ್ನೇ ಮಾಡ್ಕೊಳ್ಬೇಕಾಗ್ತದ. ಅದಕ್ಕೆ 4 ವೇದಗಳಲ್ಲಿ ಇದನ್ನೇ ಹೇಳಿದ್ರು. ನೀನೇ ಪರಮಾತ್ಮ ಇದ್ದಿ, ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀರಿ, ಅನ್ಯ ಹುಡ್ಕಕ್ ಹೋಗ್ಬೇಡ, ಸುಮ್ನೆ ಆಯುಷ್ಯ ಕಳ್ಕೋಬೇಡ, ಹೊರಮುಖ ಆಗ್ಬೇಡ, ಒಳಮುಖ ನೋಡ್ಕೋ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಪಿಂಡಾಂಡದೊಳಗೆ ನೋಡ್ಕೊಂಡದ್ದು ಬ್ರಹ್ಮಾಂಡದಲ್ಲಿ ಐತೆ. ಅದಕ್ಕೆ
ಅದನ್ನೇ ಹೇಳಿದ್, ನೀನೇ ಪರಮಾತ್ಮ ಸ್ವರೂಪ ಅಂತಾನೆ ಹೇಳಕ್ಕ ಬಂದದ್ದು ಇಷ್ಟೆಲ್ಲ. ಅದಕ್ಕೆ ಹೆಂಗಾಗ್ಬೇಕು, ಇದಕ್ಕೂ ಕ್ರಮಗಳು ಇದ್ದಾವಲ್ಲ. ಅದಕ್ಕೆ ಈ ಶರೀರ ಏನ್ ನಾನಂತ ದೃಢವಾಗಿ ಮನಸ್ಸಿನಲ್ಲಿ ಇಟ್ಕೊಂಡ್ ಕೂತಿದ್ದೆ, ಈ ಶರೀರ ನೀನು ಅಲ್ಪ, ಇದ್ರೊಳಗಡೆ ಇರುವಂತವ್ ಯಾವ ನೀನಲ್ಲ, ಅದಕ್ಕೆ ಎಲ್ಲಕ್ಕೂ ಸಾಕ್ಷಿಯಾಗಿರುವಂತ ನೀನ್ ಪರಬ್ರಹ್ಮ ಸ್ವರೂಪ ಇದ್ದೀಯ ಅನ್ನುವಂಥ ದೃಢ ಭಾವ, ಏನು ನಿಶ್ಚಯ ಭಾವ, ಅಪರೋಕ್ಷ ಜ್ಞಾನ ಆಗ್ಬೇಕು. ಆದಾಗ ಮಾತ್ರ ಇದು ಜ್ಞಾನಕ್ಕ ಸೀಮೆ ಅವಧಿ ಇಲ್ಲಿಗೆ ಬರ್ಬೇಕು. ಅಂದಾಗ ಈ ರೀತಿಯಾಗಿ ಏನ್ ಹೇಳ್ತಾರ, ಬೀಜ, ರೂಪು, ಕಾರ್ಯ, ಅವಧಿ, ಇವು ಏನ್ ಹೇಳ್ತಾರ, ಈ ಫಲಗಳಿಂದ ವೈರಾಗ್ಯ ಮತ್ತೆ ಉಪರತಿ ಇವೆಲ್ಲ ಜ್ಞಾನಗಳು. ಯಾಕಂದ್ರೆ ಇದರಿಂದ ಸ್ವಲ್ಪ ಭಿನ್ನವಾಗಿ ಇದ್ದಾವ, ಇದ್ರ ಫಲಗಳು ಕೂಡ ಹಿಂಗಿದ್ದಾವ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು. ವೈರಾಗ್ಯ ಐತ್ರಿ ಅವ್ರ ಜ್ಞಾನಿ ಅಂತ ಹೇಳಕ್ಕಾಗಲ್ಲ. ಆತ ಪರವಶನಂಗ ಅದನ್ರಿ, ಉಪರತಿ ಒಳಗದನ, ಆತ ಮುಕ್ತರು ಅಂತ ಹೇಳಕ್ಕಾಗಂಗಿಲ್ಲ. ಇವೆರಡೂ ಇಲ್ಲದಿದ್ರು ಕೂಡ ಆತ ಜ್ಞಾನವನ್ನು ಪಡ್ಕೊಂಡಿದ್ನಂದ್ರೆ ಆತ ಮುಕ್ತನೇ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬಹಳಷ್ಟು ನಾವು ಭ್ರಾಂತಿಗೊಳಗಾಗಿರ್ತೀವಿ. ನಾವು ಇಲ್ರಿ ಅವ್ರು ಬಹಳ ವೈರಾಗ್ಯಶಾಲಿಗಳದಾರ್ರಿ, ಅವ್ರ ಜ್ಞಾನಿಗಳದಾರ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಬರೇ ವೈರಾಗ್ಯದಿಂದ ಜ್ಞಾನ ಆಗಂಗಿಲ್ಲ, ಮೋಕ್ಷ ಆಗಂಗಿಲ್ಲ. ಅವ್ರಿಗೆ ಪರವಶ ಅದಾರ್ರಿ, ಅವ್ರ ಮೈ ಮೇಲೆ ಹೆಸರಿನೇ ಇಲ್ಲ, ಅವ್ರ ದೊಡ್ಡ ಮಹಾತ್ಮರನ್ನ ಜ್ಞಾನಿ ಅದಾರ ಅಂತ ಹೇಳಕ್ ಆಗಂಗಿಲ್ಲ. ಯಾಕಂತಂದ್ರ ಜ್ಞಾನನೇ ಇಲ್ಲ ಅಂತಂದ್ರ ಪರವಶ ಮೈ ಮೇಲೆ ಪರವಶ ಇಲ್ಲದೆ ಇದ್ದಂಗ ಅದಾರ ಅಂದ್ರೆ ಅವ್ರು ಜ್ಞಾನಿ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಜ್ಞಾನನೇ ಇಲ್ಲ ಅಂತಂದ್ರೆ ಅದು ಜ್ಞಾನಿ ಅಂತ ಹೇಳಕ್ಕಾಗಂಗಿಲ್ಲ, ಜೀವನ್ಮುಕ್ತ ಅಂತ ಹೇಳಕ್ಕಾಗಲ್ಲ. ಇವೆರಡು ಇಲ್ಲದೆ ಇದ್ರು ಕೂಡ ಜ್ಞಾನ ಆಗಿತ್ತು ಅಂದ್ರೆ ಅದು ಮುಕ್ತ, ಜೀವನ್ಮುಕ್ತ, ಜ್ಞಾನಿ ಅನ್ನುವಂಥದ್ದು. ಈ ರೀತಿಯಾಗಿ ಈ ಭ್ರಾಂತಿಯಿಂದ ಕೂಡಿದಂಥವ್ರಿಗೆ ಇಲ್ಲಿ ನಿಜಗುಂಡ್ರು ಇದನ್ನ ಹೇಳ್ತಾರೆ ನೋಡ್ರಿ, ಭ್ರಾಂತಿಯಿಂದ ಕೂಡಿದಂಥವ್ರಿ ಇದನ್ನ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಕರುಣಾಮಯಿಗಳೆಲ್ಲ ಏನು ಗೊತ್ತಿರಂಗಿಲ್ಲ ನಮ್ಗೆಲ್ಲ, ಅದಕ್ಕೆ ಅವ್ರು ತಿಳಿಸ್ತಾರೆ. ಈ ರೀತಿಯಾಗಿ ಇನ್ನೂ ಒಂದು ಏನು ಹೇಳ್ತಾರ, ಈ ರೀತಿಯಾಗಿ ಇರುವಂಥದ್ದು ವಿಚಾರಗಳು ಯಾವುದರಲ್ಲಿ ಈ ಒಂದು ಜ್ಞಾನ ವೈರಾಗ್ಯ ಉಪರತಿಗಳನ್ನ ಎಂಬಿವನೇ ಸಂಧಾನಿಸುತ್ತೀರೆ ಭೋಗ ಮೋಕ್ಷ ವಾಂಚಿತ್ರು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳಿದ್ರು. ಮತ್ತೆ 4ನೆಯ ಒಂದು ಪದ ನಾಳೆಯಿಂದ ನೋಡೋಣ ಅಂತ ಹೇಳಿ ಒಂದೆರಡು ಮತ್ ಗುರುಗಳ ಪಾದಕ ಹರವು.